ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆನ್ಲೈನ್ LMS ಕ್ಲಾಸಸ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಅಂಡ್ ಟೆಕ್ನಿಕಲ್ ಎಜುಕೇಷನ್. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಆನ್ಲೈನ್ LMS ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾವು ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ 2ನೇ ಸೆಮಿಸ್ಟರ್ನ ಭಾಗವಾಗಿರ್ತಕ್ಕಂಥ ಬೇಸಿಕ್ ಸರ್ವೇಯಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಕಂಟಿನ್ಯೂಷನ್ ಪಾರ್ಟ್ ಆಫ್ ಯೂನಿಟ್ 2 ಆಗಿರುತ್ತೆ. ಅಂದರೆ ಯೂನಿಟ್ 2 ನಾವು ಆಲ್ರೆಡಿ ಪ್ರೀವಿಯಸ್ ಸೆಷನಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಈ ಒಂದು ಸೆಷನಲ್ಲಿ ಯೂನಿಟ್ 3 ಕಲಿತೀವಿ ನಾವು. ಏನದು ಯೂನಿಟ್ 3 ಅಂದರೆ, ಯು ಕ್ಯಾನ್ ಅಬ್ಸರ್ವ್ ಯೂನಿಟ್ 3 ಇಸ್ ಬ್ಲಿಂಕಿಂಗ್ ಆನ್ ಯುವರ್ ಸ್ಕ್ರೀನ್, ದಟ್ ಈಸ್ ಕಾಂಪಾಸ್ ಸರ್ವೇಯಿಂಗ್. ಸೊ ಕಾಂಪಾಸ್ ಸರ್ವೇಯಿಂಗ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾವು ಈ ಒಂದು ಸೆಷನಲ್ಲಿ ಕಲಿತೀವಿ. ಕಾಂಪಾಸ್ ಸರ್ವೇಯಿಂಗ್ ಅನ್ನೋದು ಏನು, ವಾಟ್ ಈಸ್ ಕಾಂಪಾಸ್ ಸರ್ವೇಯಿಂಗ್, ಸೊ ಅದರಲ್ಲಿ ಇನ್ನು ಏನೇನು ಕಂಟೆಂಟ್ ಬರುತ್ತೆ ಅನ್ನೋದನ್ನೆಲ್ಲ ಕಲಿತಾ ಹೋಗ್ತೀವಿ. ಸೊ ಕಾಂಪಾಸ್ ಸರ್ವೇಯಿಂಗ್ ಅನ್ನೋದು ಇಟ್ ಈಸ್ ಒನ್ ಆಫ್ ದಿ ಟೈಪ್ ಆಫ್ ಸರ್ವೇಯಿಂಗ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ಅವರ್ ಯೂನಿಟ್ 1, ದಟ್ ಈಸ್ ಇಂಟ್ರೊಡಕ್ಷನ್ ಪಾರ್ಟ್. ಸೊ ಅದರದ್ದು ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಅಂಡರಲ್ಲಿ ಕಾಂಪಾಸ್ ಸರ್ವೇಯಿಂಗ್ ಬರುತ್ತೆ. ಸೊ ಅದು ಏನೇನು ಅಂತೇಳಿ ಕಲಿತಾ ಹೋಗೋಣ. ಸೊ ದಿಸ್ ಇಸ್ ಯೂನಿಟ್ 3 ಸೆಷನ್ 1. ಸಬ್ಜೆಕ್ಟ್ ಇಸ್ ಬೇಸಿಕ್ ಸರ್ವೇಯಿಂಗ್ and subject code is 20CE22P. So before coming to the actual topic ಬರೋದಕ್ಕೂ ಮುಂಚೆ ಒಂದು ಪ್ರೀವಿಯಸ್ ಸೆಷನ್ನ ರೀಕಾಲ್ ಮಾಡೋಣ. ನಾವು ಏನೇನು ಕಲ್ತಿದ್ವಿ ನಾವು ಅಂತೇಳಿ. ಸೊ ಏನೇನು ಕಲ್ತಿದ್ವಿ ಅಂತ ಜಸ್ಟ್ ಒಂದು ಬ್ರಷ್ ಅಪ್. ಪ್ರೀವಿಯಸ್ ಸೆಷನ್ಸಲ್ಲಿ ನಾವು 2 ಯೂನಿಟ್ನ ಮುಗಿಸಿರ್ತೀವಿ. ಮೊದಲನೇ ಯೂನಿಟ್ ಆಗಿರುತ್ತೆ ಇಂಟ್ರೊಡಕ್ಷನ್ ಟು ಸರ್ವೇಯಿಂಗ್ ಅಂತಂದರೆ ಏನು, ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಅಂತಂದ್ರೇನು, ಆಮೇಲೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಸರ್ವೇಯಿಂಗ್, ವಾಟ್ ಆರ್ ದ ಪರ್ಪಸ್ ಆಫ್ ಸರ್ವೇಯಿಂಗ್, ಏನೇನು ಉದ್ದೇಶಗಳು, ಯಾವ ಕಾರಣಕ್ಕೋಸ್ಕರ ಸರ್ವೇಯಿಂಗ್ನ ಕಲಿತೀವಿ. ಆಮೇಲೆ ಸರ್ವೇಯಿಂಗ್ ಒಳಗಡೆ ಪ್ರೈಮರಿ ಕ್ಲಾಸಿಫಿಕೇಷನ್ ಏನು ಬರುತ್ತೆ, ಪ್ಲೇನ್ ಸರ್ವೇಯಿಂಗ್ ಆ್ಯಂಡ್ ಜಿಯೋಡೆಟಿಕ್ ಸರ್ವೇಯಿಂಗ್. ಆಮೇಲೆ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಡಿಫ್ರೆಂಟ್ ಕಂಡೀಷನ್ಸ್ ಮೇಲೆ ಕಲ್ತೀವಿ ನಾವು. ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಆಗಿರ್ಬೋದು, ಬೇಸ್ಡ್ ಆನ್ ಪರ್ಪಸ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವೇಯಿಂಗ್ ಕೂಡ ನಾವು ಕಲ್ತಿರ್ತೀವಿ. ಸೊ ಇದು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಆಯಿತು. ಆಮೇಲೆ ವೆನ್ ಯು ಕಮ್ ಟು ಸೆಕೆಂಡ್ ಯೂನಿಟ್, ದಟ್ ಈಸ್ ಚೈನ್ ಸರ್ವೇಯಿಂಗ್. ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಸರ್ವೇಯಿಂಗ್ ವಿಚ್ ಕಮ್ಸ್ ಅಂಡರ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್. ಚೈನ್ ಸರ್ವೇಯಿಂಗ್ ಅಂತಂದರೆ ಏನು ಕಲ್ತ್ವಿ. ಚೈನ್ ಅಂತಂದರೆ, ಸೊ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಲೀನಿಯರ್ ಮೆಜರ್ಮೆಂಟ್ಸ್ ಡ್ಯೂರಿಂಗ್ ಸರ್ವೇಯಿಂಗ್. ಲೀನಿಯರ್ ಮೆಜರ್ಮೆಂಟ್ಸ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಸೊ ಯಾವುದೇ ಥರದ ಲೆಂತನ್ನು ಮೆಜರ್ ಮಾಡಬೇಕು ಅಂತಂದರೆ ಚೈನ್ನ ಉಪಯೋಗಿಸ್ಕೊತೀವಿ. ಸೊ ಅದರಲ್ಲಿ ಸುಮಾರು ಟೈಪ್ಸ್ ಬರುತ್ತೆ. ಕುಂಟರ್ಸ್ ಚೈನ್, ಇಂಜಿನಿಯರ್ಸ್ ಚೈನ್, ರೆವೆನ್ಯೂ ಚೈನ್. ಅದರಲ್ಲಿ ಎಷ್ಟು ಲಿಂಕ್ಸ್ ಇರುತ್ತೆ, ಎಷ್ಟು ಲೆಂತ್ ಇರುತ್ತೆ. ಸೊ ಆಮೇಲೆ ಅದರಲ್ಲಿ ಬಲ್ಲೀಸ್ನ ಯೂಸ್ ಮಾಡ್ತಾರೆ. ಲಿಂಕ್ಸ್ ಹೇಗೆ ನಾವು ಅದನ್ನು ಕೌಂಟ್ ಮಾಡಬೇಕು. ಸೊ ದೀಸ್ ಆರ್ ಥಿಂಗ್ಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಆಮೇಲೆ ಚೈನ್ ಸರ್ವೇಯಿಂಗ್ ಪ್ರಿನ್ಸಿಪಲ್ಸ್ನ ಕಲ್ತ್ವಿ, ಆಬ್ಜೆಕ್ಟಿವ್ಸ್ನ ಕಲ್ತ್ವಿ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಥಿಂಗ್ಸ್ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ಅವರ್ ಪ್ರೀವಿಯಸ್ ಸೆಷನ್ಸ್, that is unit 1 and unit 2. So now in this unit, what are the table of contents? So ಈ ಒಂದು ಯೂನಿಟಲ್ಲಿ ಏನೇನು ಟೇಬಲ್ ಆಫ್ ಕಂಟೆಂಟ್ ಇದೆ, ಏನೇನು ಕಲಿತೀವಿ ನಾವು ಅನ್ನೋದನ್ನು ಒಂದು ರಿಕಾಲ್ ಮಾಡೋಣ. ಇಂಟ್ರೊಡಕ್ಷನ್ ಟು ಕಾಂಪಾಸ್ ಸರ್ವೇಯಿಂಗ್. ಸೊ ಕಾಂಪಾಸ್ ಸರ್ವೇಯಿಂಗ್ ಅಂತಂದರೆ ಏನು, ಸೊ ಅದರದ್ದು ಇಂಟ್ರೊಡಕ್ಷನ್ ಕಲಿತೀವಿ. ನೆಕ್ಸ್ಟ್ ಪರ್ಪಸ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಕಾಂಪಾಸ್ ಸರ್ವೇಯಿಂಗ್. ಸೊ ಏನು ಕಾರಣಕ್ಕೋಸ್ಕರ ಕಾಂಪಾಸ್ ಸರ್ವೇಯಿಂಗ್ ಮಾಡ್ತೀವಿ, ಮತ್ತು ಅದರ ತತ್ವಗಳೇನು, ಪ್ರಿನ್ಸಿಪಲ್ ಏನು, ಯಾವ ಪ್ರಿನ್ಸಿಪಲ್ ಮೇಲೆ ಕಾಂಪಾಸ್ ಸರ್ವೇಯಿಂಗ್ನ ನಾವು ಮಾಡಬೇಕು, ಕಂಡಕ್ಟ್ ಮಾಡಬೇಕು ಸೈಟಲ್ಲಿ, ಆನ್ ಸೈಟಲ್ಲಿ ಅನ್ನೋದನ್ನು ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಕಾಂಪೋನೆಂಟ್ಸ್ ಆಫ್ ಪ್ರಿಸ್ಮ್ಯಾಟಿಕ್ಸ್ ಆಫ್ ಕಾಂಪಾಸ್ ಆ್ಯಂಡ್ ದೇರ್ ಫಂಕ್ಷನ್ಸ್. ಸೊ ಟೈಪ್ಸ್ ಆಫ್ ಕಾಂಪಾಸ್ ಬರುತ್ತೆ, ಅದ್ರಲ್ಲಿ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಅನ್ನೋದು ಕೂಡ ಒಂದು. ಸೊ ಅದರದ್ದು ಏನೇನು ಕಾಂಪೋನೆಂಟ್ ಪಾರ್ಟ್ಸ್ ಇರುತ್ತೆ ಮತ್ತು ಅದರದ್ದು ಏನೇನು ಫಂಕ್ಷನ್ಸ್ ಅನ್ನೋದನ್ನು ಕಲಿತಾ ಹೋಗ್ತೀವಿ. ಆಮೇಲೆ ಮೆಥಡ್ ಆಫ್ ಯೂಸಿಂಗ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ನ ಯಾವ ಥರ ಉಪಯೋಗಿಸ್ಬೇಕು ನಾವು ಅನ್ನೋದನ್ನು ಕೂಡ ಕಲಿತಾ ಹೋಗ್ತೀವಿ ನಾವು. ನೆಕ್ಸ್ಟ್ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಆ್ಯಂಡ್ ಅಬ್ಸರ್ವಿಂಗ್ ಬೇರಿಂಗ್ಸ್ನ ಕಲಿತಾ ಹೋಗ್ತೀವಿ. ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಆಫ್ ಕಾಂಪಾಸ್, ಅಡ್ಜಸ್ಟ್ಮೆಂಟ್ ಪರ್ಮನೆಂಟ್ ಆ್ಯಂಡ್ ಟೆಂಪರರಿ ಅಂತ ಬರುತ್ತೆ. ಅದರಲ್ಲಿ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ನ ಕಲಿತೀವಿ. ಮತ್ತು ಬೇರಿಂಗ್ಸ್ನ ಮತ್ತು ಆ್ಯಂಗಲ್ಸ್ನ ಹೇಗೆ ಮೆಜರ್ ಮಾಡೋದು ಅನ್ನೋದನ್ನು ಕೂಡ ಕಲಿತೀವಿ ನಾವು ಈ ಒಂದು ಸೆಷನ್. ಸೊ ಇದಿಷ್ಟು ಟೇಬಲ್ ಆಫ್ ಕಂಟೆಂಟ್ ಆಗಿರುತ್ತೆ. ಈ ಒಂದು ಸೆಷನಲ್ಲಿ ಇದಿಷ್ಟು ಕಂಟೆಂಟ್ಸ್ನ ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟು ಫಸ್ಟ್ ವಿಲ್ ಸಿ ವಾಟ್ ಈಸ್ ಕಾಂಪಾಸ್ ಸರ್ವೆ. So we have already discussed in our first unit, compass surveying. It is an type of surveying where compass is used as instruments for surveying. ಅಂದರೆ ಕಾಂಪಾಸ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ಮಾಡ್ತಕ್ಕಂಥ ಸರ್ವೇಯಿಂಗ್ನ ಕಾಂಪಾಸ್ ಸರ್ವೇಯಿಂಗ್ ಅಂತ ಕರಿತೀವಿ. ಸೊ ದಿಸ್ ಕ್ಲಾಸಿಫಿಕೇಷನ್ ಇಸ್ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಅಲ್ಲಿ ಬರುತ್ತೆ ನಮಗೆ. ಸೊ ಇಲ್ಲಿ ನಿಮ್ಮ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ
ದಿಸ್ ಈಸ್ ಹೌ ಕಾಂಪಾಸ್ ಲುಕ್ಸ್ ಅಂತಂದರೆ ಕಾಂಪಾಸ್ ಈ ಥರ ಕಾಣಿಸುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಟು ಯುವರ್ ಲ್ಯಾಬೊರೇಟ್ರಿ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಯುವರ್ ಫ್ಯಾಕಲ್ಟಿ ಆರ್ ಎನಿ ಲ್ಯಾಬ್ ಇನ್ಸ್ಟ್ರಕ್ಟರ್ನ ನೀವು ಕೇಳಿದ್ರೆ ಕಾಂಪಾಸ್ನ ತೋರಿಸ್ತಾರೆ. ಸೊ ಕಾಂಪಾಸಲ್ಲಿ ಯೂಶಲಿ 2 ಟೈಪ್ ಬರುತ್ತೆ, ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಮತ್ತು ಸರ್ವೇಯರ್ ಕಾಂಪಾಸ್ ಅಂತೇಳಿ. ಸರ್ವೇಯರ್ ಕಾಂಪಾಸ್ ಈಸ್ ಔಟ್ಡೇಟೆಡ್ ವಿಚ್ ಈಸ್ ನಾಟ್ ಯೂಶಲಿ ಯೂಸ್ಡ್ ನವಡೇಸ್. ಇವಾಗ ಅದನ್ನು ಉಪಯೋಗಿಸೋದಿಲ್ಲ, ಅದು ಔಟ್ಡೇಟ್ ಆಗಿದೆ ಬಿಕಾಸ್ ಅದರದ್ದು ಅಪ್ಗ್ರೇಡೆಡ್ ಕಾಂಪಾಸ್ಗಳು ಬಂದಿದೆ ಮಾರ್ಕೆಟಲ್ಲಿ, ಅದನ್ನು ನಾವು ಉಪಯೋಗಿಸ್ತೀವಿ. ಸೊ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಅಂತಂದರೆ ಇಟ್ ಲುಕ್ಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್, ಈ ರೀತಿ ಕಾಣಿಸುತ್ತೆ. ಸೊ ಇದು ಒಂದು ಬಾಕ್ಸಲ್ಲಿ ಎನ್ಕೇಸ್ ಮಾಡಿರ್ತಾರೆ. ನಾವು ಬಾಕ್ಸ್ ಕವರ್ ಕೂಡ ಇಲ್ಲಿ ನೀವು ನೋಡ್ಬೋದು. ಈ ಕವರ್ನ ನಾವು ಇದನ್ನು ಆಬ್ಜೆಕ್ಟ್ ಗ್ಲಾಸ್ ಅಂತ ಕರೀತಾರೆ, ಇದನ್ನು ಐ ಪೀಸ್ ಅಂತ ಕರೀತಾರೆ. ಇದೆರಡನ್ನು ಫೋಲ್ಡ್ ಮಾಡಿ ಕವರ್ನ ನಾವು ಕ್ಲೋಸ್ ಮಾಡಿಬಿಟ್ರೆ ಇಟ್ ಜಸ್ಟ್ ಲುಕ್ಸ್ ಲೈಕ್ ಅನ್ ಜಾಮೆಟ್ರಿ ಬಾಕ್ಸ್, ಒಂದು ಪಾಕೆಟಲ್ಲಿ ಇಟ್ಕೊಂಡು ಹೋಗುವಂಥ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಬಟ್ ಇದನ್ನು ಕೈಯಲ್ಲಿ ಇಟ್ಕೊಂಡು ಉಪಯೋಗಿಸೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ 3 ಲೆಗ್ಸ್ ಇರ್ತಕ್ಕಂಥ ಟ್ರೈಪಾಡ್ನ ಪ್ರೊವೈಡ್ ಮಾಡಿರ್ತಾರೆ. ಈ ಟ್ರೈಪಾಡ್ ಮೇಲೆ ಕಾಂಪಾಸ್ನ ಫಿಕ್ಸ್ ಮಾಡಿಬಿಟ್ಟು ನಾವು ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡ್ಬೋದು. ಸೊ ಹೇಗೆ ಅನ್ನೋದನ್ನು ಕಲಿತಾ ಹೋಗೋಣ. ಲುಕ್ ಅಟ್ ದಿಸ್, ಕಾಂಪಾಸ್ ಈಸ್ ದ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಫಾರ್ ಸರ್ವೇಯಿಂಗ್ ವರ್ಕ್ ಈಸ್ ನೋನ್ ಆಸ್ ಕಾಂಪಾಸ್ ಸರ್ವೇಯಿಂಗ್. ಸೊ ಕಾಂಪಾಸ್ ಸರ್ವೇಯಿಂಗ್ ಒಳಗಡೆ ಕಾಂಪಾಸ್ ಅನ್ನೋ ಇನ್ಸ್ಟ್ರೂಮೆಂಟ್ನ ಉಪಯೋಗಿಸ್ತೀವಿ, ಅದಕ್ಕೆ ಅದನ್ನು ಕಾಂಪಾಸ್ ಸರ್ವೇಯಿಂಗ್ ಅಂತ ಕರಿತೀವಿ. So in some large survey works we not only need linear measurements but also angular measurements. In such cases compass is used as angular measuring instrument. ಅಂದರೆ ಸ್ಮಾಲ್ ಸರ್ವೆ ಒಳಗಡೆ ಚೈನ್ ಸರ್ವೇಯಿಂಗ್ನ ಉಪಯೋಗಿಸ್ಕೊಂಡು ಸರ್ವೆ ಮಾಡ್ತೀವಿ ನಾವು, ಆ್ಯಸ್ ವಿ ಆಲ್ ಆರ್ ಅವೇರ್ ಆಲ್ರೆಡಿ. ಬಟ್ ಇನ್ ಸಮ್ ಲಾರ್ಜ್ ಸರ್ವೆ ವರ್ಕ್ಸ್, ಸಣ್ಣ ಸರ್ವೆ ವರ್ಕ್ಸ್ಗಿಂತ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಏರಿಯಾನ ಸರ್ವೆ ಮಾಡಬೇಕು ಅಂದರೆ ನಮಗೆ ಲೀನಿಯರ್ ಮೆಜರ್ಮೆಂಟ್ಸ್ ಅಷ್ಟೇ ಸಾಲದು. ಸೊ ಲೀನಿಯರ್ ಮೆಜರ್ಮೆಂಟ್ಸ್ ಮಾಡೋದ್ರಷ್ಟೇ ನಮಗೆ ಡ್ರಾಯಿಂಗ್ನ ಹಾಕ್ಲಿಕ್ಕೆ ಆಗಲ್ಲ. ಆ ಥರ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಕಾಂಪಾಸ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ನ ಉಪಯೋಗಿಸ್ತೀವಿ. ಸೊ ದಿಸ್ ಈಸ್ ಅನ್ ಆ್ಯಂಗಲ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಇದು ನಾವು ಚೈನಲ್ಲಿ ಏನು ಮಾಡ್ತಿದ್ವಿ, ಓನ್ಲಿ ಲೀನಿಯರ್ ಮೆಜರ್ಮೆಂಟ್, ಲೆಂತ್ಸನ್ನಷ್ಟೇ ಮೆಜರ್ ಮಾಡ್ತಿದ್ವಿ. ಬಟ್ ಇಲ್ಲೇನಾಗುತ್ತೆ, ಕಾಂಪಾಸಲ್ಲಿ ಆ್ಯಂಗಲ್ನ ಮೆಜರ್ ಮಾಡ್ತೀವಿ. ಸೊ ಬಿಕಾಸ್ ನಾವು ಬರೀ ಲೀನಿಯರ್ ಮೆಜರ್ಮೆಂಟ್ ಮಾಡಿಕೊಂಡು ಡ್ರಾಯಿಂಗ್ನ ಹಾಕ್ಸ್ಲಿಕ್ಕೆ, ಸರ್ವೇನ ಕಂಡಕ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಸೊ ಹಾಗಾಗಿ ಕಾಂಪಾಸ್ ಅನ್ನೋ ಇನ್ಸ್ಟ್ರೂಮೆಂಟ್ನ ಸ್ವಲ್ಪ ಲಾರ್ಜ್ ಏರಿಯಾ ಸರ್ವೆ ಮಾಡಬೇಕಾದ್ರೆ ಉಪಯೋಗಿಸ್ತೀವಿ. ನೆಕ್ಸ್ಟ್, ವಾಟ್ ಈಸ್ ದ ಪರ್ಪಸ್ ಆಫ್ ಕಾಂಪಾಸ್ ಸರ್ವೆ? ಏನಕ್ಕೆ ಮಾಡಬೇಕು ನಾವು ಕಾಂಪಾಸ್ನ, ಯಾಕೆ ಉಪಯೋಗಿಸ್ಬೇಕು ಅಂತ ನೋಡ್ತಾ ಹೋಗೋಣ. ಕಾಂಪಾಸ್ ಸರ್ವೇಯಿಂಗ್ ಈಸ್ ಸೂಟಬಲ್ ಇನ್ ದಿ ಫಾಲೋಯಿಂಗ್ ಸಿಚುವೇಶನ್ಸ್. ಏನೇನು ಸಿಚುವೇಶನ್ಸಲ್ಲಿ ಕಾಂಪಾಸ್ ಸರ್ವೇಯಿಂಗ್ ಬರುತ್ತೆ? ಒಂದು ಸರ್ವೆ ವರ್ಕ್ ಈಸ್ ಟು ಬಿ ಕಂಪ್ಲೀಟೆಡ್ ಕ್ವಿಕ್ಲಿ. ಅಂದರೆ ನಾವು ಸರ್ವೆ ವರ್ಕ್ನ ಬರೀ ಚೈನ್ನ ಉಪಯೋಗಿಸ್ಕೊಂಡು ಮಾಡಿದಾಗ ಕ್ವಿಕ್ಕಾಗಿ ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ. ಇಟ್ ಕನ್ಸ್ಯೂಮ್ಸ್ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಸರ್ವೆ ವರ್ಕ್ನ ನಾವು ಬೇಗ ಮುಗಿಸ್ಬೇಕು ಅನ್ನೋ ಒಂದು ಕಂಡೀಷನ್ ಬಂದಾಗ ಕಾಂಪಾಸ್ನ ಉಪಯೋಗಿಸ್ತೀವಿ. ಇದೊಂದು ಸಿಚುವೇಶನ್ ಆಯಿತು. ದೆನ್ ದ ಏರಿಯಾ ಈಸ್ ಹಿಲ್ಲಿ ಆ್ಯಂಡ್ ಚೈನಿಂಗ್ ಈಸ್ ಡಿಫಿಕಲ್ಟ್. ಅಂದರೆ ಹಿಲ್ಲಿ ಇತ್ತು, ಸೊ ಸ್ಟೀಪ್ ಆಗಿತ್ತು, ಗುಡ್ಡ ಬೆಟ್ಟಗಳ ಮೇಲೆ ಹೋಗಬೇಕಾಯಿತು. ಸೊ ಅಥವಾ ಸ್ಲೋಪಿಂಗ್ ಇತ್ತು, ಆ ಥರ ಒಂದು ಕಂಡೀಷನಲ್ಲಿ ಕೂಡ ನಾವು ಕಾಂಪಾಸ್ ಸರ್ವೇನ ಉಪಯೋಗಿಸ್ತೀವಿ. ಸೊ ಇದೊಂದು ಸಿಚುವೇಶನ್ ಇತ್ತು. ನೆಕ್ಸ್ಟ್ ಈಸ್ ವೆನ್ ದ ಏರಿಯಾ ಇಸ್ ಟು ಬಿ ಸರ್ವೇಡ್ ಈಸ್ ರಿಲೇಟಿವ್ಲಿ ಲಾರ್ಜ್. ಅಂತಂದರೆ ನಾವು ಮಾಡ್ತಕ್ಕಂಥ ಏರಿಯಾ ತುಂಬ ದೊಡ್ಡದಾಗಿತ್ತು. ಚಿಕ್ಕ ಏರಿಯಾ ಅಷ್ಟೇ ಅಲ್ಲ, ದೊಡ್ಡ ಏರಿಯಾಗಳನ್ನು ಕೂಡ ನಾವು ಕಾಂಪಾಸ್ನ ಉಪಯೋಗಿಸ್ಕೊಂಡು ಸರ್ವೆನ ಮಾಡ್ಬೋದು. ಸೊ ನೆಕ್ಸ್ಟ್, ವೆನ್ ದ ಡೀಟೇಲ್ಸ್ ಆರ್ ಟೂ ಮೆನಿ. ಸೊ ಸರ್ವೆ ಮಾಡಬೇಕಾದ್ರೆ ಯು ಆಲ್ ನೋ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್. ಯಾವುದೇ ಒಂದು ಪಾಯಿಂಟ್ನ ಲೊಕೇಟ್ ಮಾಡಬೇಕಂದ್ರೆ ಮಿನಿಮಮ್ 2 ಪಾಯಿಂಟ್ಸ್ ಆಫ್ ರೆಫರೆನ್ಸ್ನ ತಗೋಬೇಕು. 2ಕ್ಕಿಂತ ಜಾಸ್ತಿನೂ ಆಗಿರ್ಬೋದು, ಬಟ್ ಮಿನಿಮಮ್ 2 ಇರಬೇಕು. ಆ ಥರ ಒಂದು ಕಂಡೀಷನ್ಸಲ್ಲಿ ಡೀಟೇಲ್ಸ್ ಆರ್ ಟೂ ಮೆನಿ. ಸೊ ಒಂದು ಏರಿಯಾನ ಸರ್ವೆ ಮಾಡಬೇಕಾದ್ರೆ ನಿಮಗೆ ಸುಮಾರು ಪಾಯಿಂಟ್ಸ್ ಬರುತ್ತೆ. ಲೈಕ್ ಬಿಲ್ಡಿಂಗ್ಸ್ ಬರ್ಬೋದು, ಎಲೆಕ್ಟ್ರಿಕಲ್ ಪೋಲ್ಸ್ ಬರ್ಬೋದು, ಮೊಬೈಲ್ ಟವರ್ಸ್ ಬರ್ಬೋದು, ಕಲ್ವರ್ಟ್ಸ್ ಬರ್ಬೋದು, ಕೆನಾಲ್ಸ್, ಡ್ಯಾಮ್ಸ್, ಬ್ರಿಡ್ಜಸ್. ಇದೆಲ್ಲ ಪಾಯಿಂಟ್ಸ್ನ ನಾನು ಡ್ರಾಯಿಂಗ್ ಒಳಗೆ ತೋರಿಸ್ತಾ ಹೋಗಬೇಕು. ಜಸ್ಟ್ ಲೈಕ್ ಯುವರ್ ಗೂಗಲ್ ಮ್ಯಾಪ್ನ ನೋಡಿರ್ತೀರ ನೀವು. ಸೊ ಯಾವುದೋ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂದರೆ when you just type the name of the location you want to reach, there you will get exact direction where you have to move. ಸೊ ಅದು ಡೈರೆಕ್ಷನ್ ಮೂವ್ ಆಗಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಡೀಟೇಲ್ಸು ಬರುತ್ತೆ. ಯಾವುದೇ ಒಂದು ಬಿಲ್ಡಿಂಗ್ ಇತ್ತು ಅಂತಂದ್ರೂ ಕಾಣಿಸುತ್ತೆ, ಯಾವುದೇ ಒಂದು ಪಾಂಡ್ ಇತ್ತು ಅಂದ್ರೆ ಕಾಣಿಸುತ್ತೆ, ಒಂದು ಸರ್ಕಾರಿ ಕಚೇರಿ ಇದ್ರೂ ಕೂಡ ಕಾಣಿಸುತ್ತೆ, ಪೋಸ್ಟ್ ಆಫೀಸ್, ಲೈಕ್ ದಿಸ್ ಆಲ್ ದ ಡೀಟೇಲ್ಸ್. ಸೊ ವೆನ್ ದ ಡೀಟೇಲ್ಸ್ ಆರ್ ಟೂ ಮೆನಿ, ಸೊ ಕಾಂಪಾಸ್ ಸರ್ವೇನ ನಾವು ಉಪಯೋಗಿಸ್ತೀವಿ. ನೆಕ್ಸ್ಟ್, ವೆನ್ ದ ಏರಿಯಾ cannot be divided into network of triangles. ಸೊ ನಾವು ಟ್ರಯಾಂಗುಲೇಷನ್ ಓದ್ತೀವಿ ನಾವು ಪ್ರಿನ್ಸಿಪಲ್ ಆಫ್ ಚೈನ್ ಸರ್ವೆ. ಅದರಲ್ಲಿ ಏನು ಮಾಡ್ತಿದ್ವಿ, ಏರಿಯಾ ತುಂಬ ದೊಡ್ಡದಾಗಿದ್ದಾಗ ನಂಬರ್ ಆಫ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ಅದರದ್ದು ಏರಿಯಾನ ಫೈಂಡ್ ಔಟ್ ಮಾಡ್ತಿದ್ವಿ. ಬಟ್
ಇಲ್ಲಿ ನಂಬರ್ ಆಫ್ ಟ್ರಯಾಂಗಲ್ಸ್ನ ಉಪಯೋಗಿಸ್ಕೊಂಡು ಕೂಡ ನಾವು ಏರಿಯಾನ ಡಿವೈಡ್ ಮಾಡೋಕ್ಕಾಗದೇ ಇರೋಂಥ ಕಂಡೀಷನಲ್ಲಿ ಸೊ ದಿಸ್ ಕಾಂಪಾಸ್ ಸರ್ವೇಯಿಂಗ್ ಈಸ್ ಯೂಸ್ಡ್. ಅಂದರೆ ವೆನ್ ದ ಏರಿಯಾ ಇಸ್ ಕೆನಾಟ್ ಬಿ ಡಿವೈಡೆಡ್ ಇಂಟು ನೆಟ್ವರ್ಕ್ ಆಫ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡಿಬಿಟ್ಟು ನಾವು ಸರ್ವೇಯಿಂಗ್ ಮಾಡೋಕ್ಕಾಗದೇ ಇರೋಂಥ ಕಂಡೀಷನಲ್ಲಿ ಕಾಂಪಾಸ್ ಅನ್ನೋ ಇನ್ಸ್ಟ್ರೂಮೆಂಟ್ ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ವೆನ್ ದ ಏರಿಯಾ ಟು ಬಿ ಸರ್ವೇಡ್ ಈಸ್ ಲಾಂಗ್ ಆ್ಯಂಡ್ ನ್ಯಾರೋ, ಎಕ್ಸಾಂಪಲ್ ರೋಡ್, ಸ್ಟ್ರೀಮ್, ರೈಲ್ವೇಸ್ ಆಗಿರ್ಬೋದು ಎಟ್ಸೆಟ್ರಾ. ಸೊ ಏರಿಯಾ ಏನಾಗಿರುತ್ತೆ, ತುಂಬ ಲೆಂತಿ ಆಗಿರುತ್ತೆ, ಸೊ ಚಿಕ್ಕದಾಗಿರೋದಿಲ್ಲ, ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ಸ್ ಇರುತ್ತೆ. ಸೊ ಆಮೇಲೆ ನ್ಯಾರೋ ಇರುತ್ತೆ, ತುಂಬ ಚಿಕ್ಕದಾಗಿರುತ್ತೆ, ಯಾವುದೋ ಒಂದು ಟನಲ್ ಒಳಗಡೆ ಹೋಗಬೇಕಾಗಿರುತ್ತೆ. ಆ ಥರ ಒಂದು ಕಂಡೀಷನಲ್ಲಿ ರೈಲ್ವೇಸ್ನ ಹೊಸ ರೈಲ್ವೆ ಟ್ರ್ಯಾಕ್ ಹಾಕಬೇಕು ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಲಾಂಗ್ ಪ್ರೊಸೆಸ್, ಹೌದಲ್ವಾ? ಸೊ ಹೊಸ ರೋಡ್ನ ಕನ್ಸ್ಟ್ರಕ್ಷನ್ ಮಾಡಬೇಕು, ಹೈವೇಸ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಇಟ್ ಈಸ್ ವೆರಿ ಬಿಗ್ ಏರಿಯಾ. ಸೊ ದೇರ್ ಇನ್ ದ್ಯಾಟ್ ಕಂಡೀಷನ್ ಕಾಂಪಾಸ್ ಈಸ್ ಯೂಸ್ಡ್. ನೆಕ್ಸ್ಟ್, ದ ಸರ್ವೆ ಇಸ್ ಟು ಬಿ ಡನ್ ಥ್ರೂ ಡೆನ್ಸ್ ಫಾರೆಸ್ಟ್. ಸೊ ಯಾವುದೋ ಒಂದು ದಟ್ಟವಾದ ಅರಣ್ಯದಲ್ಲಿ, ಕಾಡೊಳಗಡೆ ನಾವು ಸರ್ವೆ ಕಂಡಕ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ನಾವು ಕಾಂಪಾಸ್ ಸರ್ವೇಯಿಂಗ್ನ ಉಪಯೋಗಿಸ್ತೀವಿ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಸಿಚುವೇಶನ್ಸ್ ವೇರ್ ಕಾಂಪಾಸ್ ಸರ್ವೇಯಿಂಗ್ ಕ್ಯಾನ್ ಬಿ ಅಡಾಪ್ಟೆಡ್. ಯು ಕ್ಯಾನ್ ಮೇಕ್ ಎ ನೋಟ್. ನೆಕ್ಸ್ಟ್, ಪ್ರಿನ್ಸಿಪಲ್ ಆಫ್ ಕಾಂಪಾಸ್ ಸರ್ವೆ. ಸೊ ಕಾಂಪಾಸ್ ಸರ್ವೇಯಿಂಗ್ ಪ್ರಿನ್ಸಿಪಲ್ ಏನು, ಯಾವ ಉದ್ದೇಶ, ಯಾವ ತತ್ವಗಳ ಮೇಲೆ ನಾವು ಕಾಂಪಾಸ್ ಸರ್ವೇಯನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಲುಕ್ ಅಟ್ ದಿ ಪಿಕ್ಚರ್ ಆಫ್ ದಿ ಕಾಂಪಾಸ್. ಸೊ ಮೇಕ್ ಎ ನೋಟ್ ಆಫ್ ಇಟ್. ಇನ್ ಕಾಂಪಾಸ್ ಟ್ರಾವರ್ಸಿಂಗ್ ದ ಡೈರೆಕ್ಷನ್ ಆಫ್ ಸರ್ವೆ ಲೈನ್ಸ್ ಆರ್ ಫಿಕ್ಸ್ಡ್ ಬೈ ಆಂಗ್ಯುಲರ್ ಮೆಜರ್ಮೆಂಟ್ಸ್ ಆ್ಯಂಡ್ ನಾಟ್ ಬೈ ಫಾರ್ಮಿಂಗ್ ಎ ನೆಟ್ವರ್ಕ್ ಆಫ್ ಟ್ರಯಾಂಗಲ್. ಸೊ ಇದು ನಿಮ್ಮ ತಲೆಯಲ್ಲಿ ಉಳ್ಕೋಬೇಕು. ಚೈನ್ ಸರ್ವೇಯಿಂಗಲ್ಲಿ ನಾವೇನು ಮಾಡ್ತಿದ್ವಿ, ಟ್ರಾವರ್ಸ್ ಮಾಡಬೇಕಾದ್ರೆ, ಅಂದರೆ ನಾವು ಸರ್ವೆ ಕಂಡಕ್ಟ್ ಮಾಡಬೇಕಾದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗಬೇಕಾದ್ರೆ ಟ್ರಯಾಂಗಲ್ಸ್, ನೆಟ್ವರ್ಕ್ ಆಫ್ ಟ್ರಯಾಂಗಲ್ಸ್, ಸುಮಾರು ಟ್ರಯಾಂಗಲ್ಸ್ನ ಆ್ಯಡ್ ಮಾಡಿಬಿಟ್ಟು ಅದು ಏರಿಯಾನ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಇಲ್ಲಿ ಆ ರೀತಿ ಆಗೋದಿಲ್ಲ. ಸೊ ಹಿಯರ್ ಕಾಂಪಾಸ್ ಸರ್ವೇಯಿಂಗ್ ಈಸ್ ಒನ್ ಇನ್ ವಿಚ್ ದ ಟ್ರಾವರ್ಸ್ ವರ್ಕ್ ಕನ್ಸಿಸ್ಟ್ ಆಫ್ ಸೀರೀಸ್ ಆಫ್ ಲೈನ್ಸ್, ದ ಲೆಂತ್ಸ್ ಆ್ಯಂಡ್ ಡೈರೆಕ್ಷನ್ಸ್ ಆಫ್ ವಿಚ್ ಆರ್ ಮೆಜರ್ಡ್ ವಿತ್ ದ ಚೈನ್ ಆರ್ ಎ ಟೇಪ್ ಆ್ಯಂಡ್ ವಿತ್ ಆನ್ ಆಂಗ್ಯುಲರ್ ಇನ್ಸ್ಟ್ರೂಮೆಂಟ್ ರೆಸ್ಪೆಕ್ಟಿವ್ಲಿ. ಚೈನ್ ಸರ್ವೇಯಿಂಗಲ್ಲಿ ಬರೀ ಚೈನನ್ನು ಉಪಯೋಗಿಸ್ಕೊಂಡು ಮೆಜರ್ಮೆಂಟ್ಸ್ನ ಮಾಡ್ತಾ ಹೋಗ್ತಿದ್ವಿ, ಅದನ್ನು ತೊಗೊಂಬಂದು ಟ್ರಯಾಂಗಲ್ಸಾಗಿ ಡಿವೈಡ್ ಮಾಡ್ತಿದ್ವಿ, ಏರಿಯಾನ ಫೈಂಡ್ ಔಟ್ ಮಾಡ್ತಿದ್ವಿ, ಸರ್ವೇನ ಕಂಪ್ಲೀಟ್ ಮಾಡ್ತಿದ್ವಿ. ಬಟ್ ಹಿಯರ್ ಇಟ್ ಡಸ್ ನಾಟ್ ಹ್ಯಾಪನ್ಸ್ ಲೈಕ್ ದಿಸ್. ಇಲ್ಲೇನಾಗುತ್ತೆ, ಅಲಾಂಗ್ ವಿತ್ ದಿ ಲೀನಿಯರ್ ಮೆಜರ್ಮೆಂಟ್ಸ್, ಅಂದರೆ ಚೈನ್ ಮತ್ತು ಟೇಪನ್ನು ಉಪಯೋಗಿಸ್ಕೊಂಡು ಲೀನಿಯರ್ ಮೆಜರ್ಮೆಂಟ್ಸ್ನ ಮಾಡ್ತೀವಿ, ಬಟ್ ಅದ್ರ ಜೊತೆಗೆ ಆ ಲೈನ್ಸ್ದು ಆ್ಯಂಗಲ್ಸ್ ಕೂಡ ನಾವು ಮೆಜರ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ಪ್ರಿನ್ಸಿಪಲ್ ಆಫ್ ಕಾಂಪಾಸ್ ಸರ್ವೇಯಿಂಗ್. ಸೊ ಯು ಹ್ಯಾವ್ ಟು ಮೆಮೊರೈಸ್ ದಿಸ್. ನೆಕ್ಸ್ಟ್ ಈಸ್ ಕಾಂಪಾಸ್ ಟ್ರಾವರ್ಸ್. ಏನು ಟ್ರಾವರ್ಸ್ ಅಂತಂದರೆ, ಸೊ ಟ್ರಾವರ್ಸ್ ಮಾಡೋದು ಅಂತಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಆಗುವಂಥದ್ದು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತೇಳಿ. ಸೊ ಎ ಕಾಂಪಾಸ್ ಟ್ರಾವರ್ಸ್ ಇಸ್ ಅ ಮೆಥಡ್ ಆಫ್ ಫಿಲ್ಲಿಂಗ್ ಇನ್ ಡೀಟೇಲ್ ಎ ಟೋಪೋಗ್ರಾಫಿಕ್, geologic or other maps. It is a method of surveying a route in such as stream, path or at the edge of an outcrop by means of series of traverse legs, of each of which bearing is observed by compass and the length is measured directly. ಅಂದರೆ ನಾವು ಯಾವುದೇ ಒಂದು ಬೌಂಡ್ರಿ ಲೈನ್ ಆಗಿರ್ಬೋದು, ಯಾವುದೇ ಒಂದು ಎಡ್ಜ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ರೋಡ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಈ ಥರ ಯಾವುದೇ ಸರ್ವೆ ಮಾಡಬೇಕಾದ್ರೆ ಏನು ಮಾಡ್ತೀವಿ ನಾವು, ಬೇರಿಂಗ್ ಅಥವಾ ಆ್ಯಂಗಲ್ಸ್ನ ತೆಗಿತಾ ಹೋಗ್ತೀವಿ. ಬೇರಿಂಗ್ ಅಂದ್ರೇನು, ಆ್ಯಂಗಲ್ ಅಂದ್ರೇನು, ವಿಲ್ ಲರ್ನ್ ಇನ್ ಅವರ್ ನೆಕ್ಸ್ಟ್ ಸೆಷನ್. ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಲೆಗ್ಸ್ನ ಆ್ಯಡ್ ಮಾಡ್ತಾ. ದಿಸ್ ಈಸ್ ಒನ್ ಲೆಗ್, ಲುಕ್ ಅಟ್ ಹಿಯರ್, ಎ ಬಿ ಈಸ್ ಒನ್ ಲೆಗ್, ಬಿ ಸಿ ಈಸ್ ಒನ್ ಲೆಗ್. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಬೇರಿಂಗ್ಸ್, ಆ್ಯಂಗಲ್ನ ಮೆಜರ್ ಮಾಡ್ತಾ ಹೋಗಿದ್ದಾರೆ. ಸೊ ಇಲ್ಲಿ ಎ ಬಿ ಮತ್ತು ಬಿ ಸಿ ಮಧ್ಯೆ ಇರುವಂಥ ಲೈನ್ನ ಮೆಜರ್ ಮಾಡಿದ್ದಾರೆ, ಮತ್ತು ಆ್ಯಂಗಲ್ನ ವಿತ್ ರೆಫರೆನ್ಸ್ ಟು ಸಮ್ ಒನ್ ಡೈರೆಕ್ಷನ್, ಐದರ್ ನಾರ್ತ್ ಸೌತ್ ಈ ಥರ ಮೆಜರ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ಎ ಬಿ ಆ್ಯಂಡ್ ಸಿ. ಸೊ ಈ ಥರ ಪಿ ಈಸ್ ಅನ್ ಆ್ಯಂಗಲ್, ಎಫ್ ಈಸ್ ಅನ್ ಆ್ಯಂಗಲ್, ಈ ಥರ ಆ್ಯಂಗಲ್ಸ್ ಮತ್ತು ಲೆನ್ಸ್ನ ಕೂಡ ಮೆಜರ್ ಮಾಡ್ತಾ ಹೋಗ್ತಾರೆ. ಎ ಬಿ ಲೆಂತ್ ಎಷ್ಟು, ಪಿ ಸಿ ಲೆಂತ್ ಎಷ್ಟು, ಲೈಕ್ ದಟ್. ಸೊ ದಿಸ್ ಈಸ್ ಕಾಂಪಾಸ್ ಟ್ರಾವರ್ಸಿಂಗ್. ಸೊ ಟ್ರಾವರ್ಸಿಂಗ್ನ ಮತ್ತೆ ಕ್ಲಾಸಿಫೈ ಮಾಡ್ತೀವಿ ಎರಡು ಥರ. ಮೊದಲನೇದು ಕ್ಲೋಸ್ ಟ್ರಾವರ್ಸ್. ಏನು ಕ್ಲೋಸ್ ಟ್ರಾವರ್ಸ್ ಅಂತಂದರೆ, ವೆನ್ ಎ ಕ್ಲೋಸ್ ಟ್ರಾವರ್ಸ್ ಇಸ್ ಎ ಟ್ರಾವರ್ಸ್ ಇನ್ ವಿಚ್ ದ ಸೈಡ್ಸ್ ಆಫ್ ಎ ಟ್ರಾವರ್ಸ್ ಫಾರ್ಮ್ ಎ ಕ್ಲೋಸ್ಡ್ ಪಾಲಿಗಾನ್. ಅಂದರೆ ಈ ಕ್ಲೋಸ್ ಟ್ರಾವರ್ಸ್ ಅಂತಂದರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಲ್ಲ ಸರ್ವೆನ, ಅದು ಹೋಗ್ಬಿಟ್ಟು ಏನು ಮಾಡುತ್ತೆ, ಕ್ಲೋಸ್ ಆಗಿಬಿಟ್ಟು ಅದೇ ಪಾಯಿಂಟಿಗೆ ಎಂಡ್ ಆಗುತ್ತೆ. ಸೊ ಎ ಕ್ಲೋಸ್ ಟ್ರಾವರ್ಸ್ ಇಸ್ ಎ ಟ್ರಾವರ್ಸ್ ಇನ್ ವಿಚ್ ದ ಸೈಡ್ಸ್ ಆಫ್ ಎ ಟ್ರಾವರ್ಸ್ ಫಾರ್ಮ್ ಎ ಕ್ಲೋಸ್ಡ್ ಪಾಲಿಗಾನ್. ಪಾಲಿಗಾನ್ ಯು ಕ್ಯಾನ್ ವಿಚ್ ಈಸ್ ದ ಮಿನಿಮಮ್ ಲೀಸ್ಟ್ ಸೈಡೆಡ್ ಪಾಲಿಗಾನ್, ಟ್ರಯಾಂಗಲ್. ಸೊ ಆ ಥರ ಪಾಲಿಗಾನ್ ಅಂದರೆ ನಂಬರ್ ಆಫ್ ಸೈಡ್ಸು, 3, 4, 5, 6, 7, 8, 9, 10, 11, 12 ಈ ಥರ. ಇಲ್ಲಿ ನೋಡಿ, ಇಲ್ಲೇನು ಅಬ್ಸರ್ವ್ ಮಾಡ್ಬೋದು, 1, 2, 3, 4, 5, 6 ಇದೆ. ಸೊ 6 ಸೈಡ್ ಇರ್ತಕ್ಕಂಥ ಪಾಲಿಗಾನ್ ಇದು. ಅಂದರೆ ನಾವು ಸ್ಟಾರ್ಟ್ ಮಾಡಿರೋವಂಥ ಸರ್ವೆ, ಸ್ಟಾರ್ಟ್ ಮಾಡಿರೋವಂಥ ಪಾಯಿಂಟ್ ಹೋಗ್ಬಿಟ್ಟು ಅದು ಬಂದು ಎಂಡ್ ಆಗೋವಂಥದ್ದು, ಅದನ್ನು ನಾವು ಕ್ಲೋಸ್ಡ್ ಟ್ರಾವರ್ಸ್ ಅಂತ ಕರಿತೀವಿ. ದಿಸ್ ಈಸ್ ಒನ್ ಆಫ್ ದಿ ಟೈಪ್ಸ್ ಆಫ್ ಟ್ರಾವರ್ಸ್.
And next is open traverse ಅಂತಂದರೆ an open traverse is a traverse in which the sides of the traverse do not form a closed polygon. ಅಂದರೆ ಎ ಬಿ ಸಿ ಡಿ ಇ ಎಫ್ ಜಿ ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ರೈಲ್ವೆ ಟ್ರ್ಯಾಕ್ ಬೆಸ್ಟ್ ಎಕ್ಸಾಂಪಲ್, ರೋಡ್ ಈಸ್ ಆನ್ ಬೆಸ್ಟ್ ಎಕ್ಸಾಂಪಲ್. ಸೊ ಕ್ಲೋಸ್ ಟ್ರಾವರ್ಸ್ ನೋಡಿ ಎ ಬಿ ಸಿ ಡಿ ಇ ಎಫ್ ಜಿ ಆದಮೇಲೆ ಮತ್ತೆ ಹೇಗೆ ಬರುತ್ತೆ ಅಂದರೆ ಇಟ್ ಕ್ಲೋಸಸ್ ಎ ಲೂಪ್, ಒಂದು ಲೂಪನ್ನು ಕ್ಲೋಸ್ ಮಾಡುತ್ತೆ. ವೆರಸ್ ಓಪನ್ ಟ್ರಾವರ್ಸ್ ಅಂತಂದರೆ ಇದು ಹೋಗ್ಬಿಟ್ಟು ಓಪನ್ ಎಂಡೆಡ್, ಎಲ್ಲಿ ಬೇಕಾದರೂ ಎಂಡ್ ಆಗ್ಬೋದು ಅದು. ಬಟ್ ಕ್ಲೋಸ್ ಅಂತಂದರೆ ಸ್ಟಾರ್ಟ್ ಎಲ್ಲಾಗಿರುತ್ತೋ ಅಲ್ಲಿಗೆ ಬಂದು ಎಂಡ್ ಆಗುತ್ತದೆ. ಸೊ ದೀಸ್ ಆರ್ ದಿ ಟೂ ಟೈಪ್ಸ್ ಆಫ್ ಟ್ರಾವರ್ಸ್ ಯು ಕ್ಯಾನ್ ಅಬ್ಸರ್ವ್. ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್. ನೆಕ್ಸ್ಟ್, ವಾಟ್ ಈಸ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್? ಬಿಫೋರ್ ದಟ್, ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಅನ್ನೋದಕ್ಕೂ ಮುಂಚೆ ಕಾಂಪಾಸಲ್ಲಿ ಎರಡು ಥರ ಬರುತ್ತೆ. ಐ ಹ್ಯಾವ್ ಆಲ್ರೆಡಿ ಸೆಡ್ ಟೂ ಟೈಪ್ಸ್ ಆಫ್ ಕಾಂಪಾಸ್, ಸರ್ವೇಯರ್ ಕಾಂಪಾಸ್ ಆ್ಯಂಡ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್. ಸೊ ಸರ್ವೇಯರ್ ಕಾಂಪಾಸ್ ಅನ್ನೋದು ಔಟ್ಡೇಟೆಡ್ ಆಗಿರುತ್ತೆ. ಅದು ಯಾಕೆ ಅಂತ, ದಟ್ ಈಸ್ ನಾಟ್ ರಿಕ್ವೈರ್ಡ್ ನಾವು. Prismatic compass is a compact instrument. This is advanced instrument where usually surveyings are done with this instrument only. So ಈ ಒಂದು ಇನ್ಸ್ಟ್ರೂಮೆಂಟ್ನ ಉಪಯೋಗಿಸ್ಕೊಂಡೆ ನಾವು ಮೇಜರ್ ಸರ್ವೆ ವರ್ಕ್ಸ್ನ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ನೋನ್ ಆಸ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್. ಏನದು ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಅಂತಂದರೆ, ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಕನ್ವೀನಿಯಂಟ್ ಆ್ಯಂಡ್ ಪೋರ್ಟಬಲ್ ಫಾರ್ಮ್ಸ್ ಆಫ್ ದಿ ಮ್ಯಾಗ್ನೆಟಿಕ್ ಕಾಂಪಾಸ್. It can be held in hand or in a tripod stand for carrying out measurements. So the length of the line of sight is defined by object vane and eye vane. The prismatic compass helps to conduct both sightings and readings simultaneously. ಅಂತಂದರೆ ಈ ಒಂದು ಇನ್ಸ್ಟ್ರೂಮೆಂಟ್ ಏನಾಗಿರುತ್ತೆ, ಮೋಸ್ಟ್ ಕನ್ವೀನಿಯಂಟ್ ಆ್ಯಂಡ್ ಪೋರ್ಟಬಲ್ ಫಾರ್ಮ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಕೂಡ ಆಗಿರುತ್ತೆ. ಅಂದರೆ ಈಸಿಯಾಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಕ್ಯಾರಿ ಮಾಡ್ಬೋದು ಅಂತ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಇಟ್ ಈಸ್ ಫಾರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಕಾಂಪಾಸ್. ಮ್ಯಾಗ್ನೆಟಿಕ್ ನೀಡಲ್ ಕೂಡ ಇಲ್ಲಿ ನೋಡಿ, ಇಲ್ಲೇ ಅಬ್ಸರ್ವ್ ಮಾಡ್ಬೋದು. ದಿಸ್ ಇಸ್ ಸರ್ವೇಯರ್ ಕಾಂಪಾಸ್ ಆ್ಯಂಡ್ ದಿಸ್ ಇಸ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್. ಸೊ ಈ ಸರ್ವೇಯರ್ ಕಾಂಪಾಸ್ ಒಳಗೆ ಮ್ಯಾಗ್ನೆಟಿಕ್ ನೀಡಲ್ಲು ಬರೀ ಒಂದು ಡೈರೆಕ್ಷನ್, ನಾರ್ತ್ ಮತ್ತು ಸೌತ್ ಡೈರೆಕ್ಷನ್ ಇರುತ್ತೆ. ವೆರಸ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಒಳಗಡೆ ಸರ್ಕ್ಯುಲರ್ ರಿಂಗ್, ಮ್ಯಾಗ್ನೆಟಿಕ್ ರಿಂಗ್ ಇರುತ್ತೆ. ಇದು ಪಿವೋಟ್ ಆಗಿರುತ್ತೆ. ಅದನ್ನೇನಂತ ನೆಕ್ಸ್ಟ್ ಹೇಳ್ತೀನಿ ನಾನು. ದ ಲೈನ್ ಆಫ್ ಸೈಟ್ ಇಸ್ ಡಿಫೈನ್ಡ್ ಬೈ ದಿ ಆಬ್ಜೆಕ್ಟ್ ವೇನ್ ಆ್ಯಂಡ್ ಐ ವೇನ್. ಇಲ್ಲೇನಾಗುತ್ತೆ, ಇದನ್ನು ಆಬ್ಜೆಕ್ಟ್ ವೇನ್ ಅಂತ ಕರಿತೀವಿ. ಅಂದರೆ ನಾವು ಇದರಿಂದ ಆಬ್ಜೆಕ್ಟ್ನ ಅಬ್ಸರ್ವ್ ಮಾಡ್ತೀವಿ. ದಿಸ್ ಈಸ್ ನೋನ್ ಆಸ್ ಐ ವೇನ್. ಐ ವೇನ್ ಅಂತಂದರೆ ನಾವು ಕಣ್ಣಿಂದ ನೋಡ್ತಕ್ಕಂಥ ಒಂದು ಭಾಗ, ಒನ್ ಪಾರ್ಟ್ ಆಫ್ ಕಾಂಪಾಸ್. ಸೊ ಇಲ್ಲಿ ಆಬ್ಜೆಕ್ಟ್ ವೇನ್ ಮತ್ತು ಐ ವೇನ್ ಇರುತ್ತೆ. ಸೊ ಈ ಎರಡರಿಂದ ನಾವು ಲೈನ್ ಆಫ್ ಸೈಟ್ನ ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್, ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಹೆಲ್ಪ್ಸ್ ಟು ಕಂಡಕ್ಟ್ ಬೋತ್ ಸೈಟಿಂಗ್ಸ್ ಆ್ಯಂಡ್ ರೀಡಿಂಗ್ ಸೈಮಲ್ಟೇನಿಯಸ್ಲಿ. ಅಂದರೆ ನಾವು ಸೈಟ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಇನ್ಸ್ಟ್ರೂಮೆಂಟ್ ತಗೊಂಡು ರೀಡ್ ಮಾಡೋದಲ್ಲ. ಸೊ ಆಲ್ಟರ್ನೇಟ್ ಆಗಿ ಹೋಗ್ತಾ ಹೋಗುತ್ತೆ. ಅಂದರೆ when you sight an object, the readings will be noted down automatically. ಅಂದರೆ ಸೈಮಲ್ಟೇನಿಯಸ್ ಆಗಿ ನಾವು ಸರ್ವೆನ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್. ಲುಕ್ ಅಟ್ ಹಿಯರ್, ದಿಸ್ ಈಸ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್. ಬೆಸ್ಟ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದೊಂದು ಎನ್ಕೇಸ್ಮೆಂಟ್ ಇರುತ್ತೆ, ಕ್ಲೋಸ್ ಬಾಕ್ಸ್ ಇರುತ್ತೆ, ಇದಕ್ಕೆ ಮತ್ತೆ ಕ್ಯಾಪ್ ಇರುತ್ತೆ, ಅದನ್ನ ನಾನು ತೋರಿಸ್ತೀನಿ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ನೀಡಲ್ ಪಿವೋಟೆಡ್, ಎಕ್ಸಾಕ್ಟ್ಲಿ ಇದ್ರ ಮೇಲೆ ಸೆಂಟ್ರಲ್ಲಿ ಪಿವೋಟ್ ಇರುತ್ತೆ, ಆ ಪಿವೋಟ್ ಆಗಿರುತ್ತೆ. ನೆಕ್ಸ್ಟ್, ಇದನ್ನು ಆಬ್ಜೆಕ್ಟ್ ವೇನ್ ಅಂತ ಕರಿತೀವಿ. ಇಲ್ಲಿ ಒಂದು ಸ್ಮಾಲ್ ಹೇರ್ ಇರುತ್ತೆ, ಕ್ರಾಸ್ ಹೇರ್ ಇರುತ್ತೆ, ಒಂದು ಥ್ರೆಡ್ ಅಂತ ಕರಿಬೋದು. ಸೊ ಇದನ್ನು ಪ್ರಿಸಮ್ ಅಂತ ಕರೀತಾರೆ. ಸೊ ನೀವು ಸನ್ಲೈಟಿಗಿದ್ದಾಗ ಡಿಫ್ರೆಂಟ್ ಕಲರ್ ಶೇಡ್ಸಲ್ಲಿ ಬರ್ತಕ್ಕಂಥ ಗ್ಲಾಸಸ್ ಕೂಡ, ಸನ್ ಗ್ಲಾಸಸ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲೊಂದು ಗ್ಲಾಸ್, ರಿಫ್ಲೆಕ್ಟಿಂಗ್ ಗ್ಲಾಸ್ ಮಿರರ್ ಕಾಣಿಸುತ್ತೆ. ಅಂದರೆ ವೆನ್ ಆಬ್ಜೆಕ್ಟ್ಸ್ ಆರ್ ಅಟ್ ಹೈಯರ್ ಎಂಡ್, ನಿಮ್ಮ ಹೈಟ್ಗಿಂತ ಜಾಸ್ತಿ ಇತ್ತು ಅಂದರೆ ಅದನ್ನು ರಿಫ್ಲೆಕ್ಟ್ ಆಗಿ ಉಪಯೋಗಿಸ್ಬೋದು ನಾವು. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಲ್ ಡಿಸ್ಕಸ್. ಸೊ ಒಂದೊಂದಾಗಿ ಏನೇನು ಕಾಂಪೊನೆಂಟ್ ಪಾರ್ಟ್ಸ್ ಆಫ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಅಂತ ನೋಡ್ತಾ ಹೋಗೋಣ. Look at here, a cylindrical metal box, the diameter of 8 cm to 12 cm, which protect the compass, forms entire casing or body of the compass. ಅಂತಂದರೆ a cylindrical metal box ಅಂತಂದರೆ, so this is known as cylindrical metal box. ಇದನ್ನು cylindrical metal box ಅಂತ ಕರಿತೀವಿ. ಇದು ಆಬ್ಜೆಕ್ಟ್ ವೇನ್ ಅಂತ ಏನು ಹೇಳೋದ್ನಲ್ಲಿ ಇದು ಮತ್ತು ಪ್ರಿಸಮ್ ಇದೆರಡನ್ನು ನಾವು ಫೋಲ್ಡ್ ಮಾಡ್ಬೋದು. ಇದನ್ನು ಒಳಗಡೆ ಫೋಲ್ಡ್ ಮಾಡಿದಾಗ ಏನಾಗುತ್ತೆ, ಈ ಮ್ಯಾಗ್ನೆಟಿಕ್ ನೀಡಲ್ ಹೋಗ್ಬಿಟ್ಟು ಇದಕ್ಕೆ ಜಸ್ಟ್ ಇಟ್ ಮ್ಯಾಗ್ನೆಟ್ಸ್ ಇಟ್ ಅಟ್ಯಾಚ್ಡ್ ಈಚ್ ಅದರ್. ಸೊ ಈ ಆಬ್ಜೆಕ್ಟ್ ವೇನ ನಾವು ಲಿಫ್ಟ್ ಮಾಡಿದಾಗ, ಮೇಲ್ಗಡೆ ಲಿಫ್ಟ್ ಮಾಡಿದಾಗ ಏನಾಗುತ್ತೆ, ಇದು ಫ್ರೀ ಆಗುತ್ತೆ. ಇಟ್ ಫ್ರೀಲಿ ರೊಟೇಟ್ಸ್, ಮ್ಯಾಗ್ನೆಟಿಕ್ ನೀಡಲ್ ಫ್ರೀಲಿ ರೊಟೇಟ್ಸ್. ಆಮೇಲೆ ಪ್ರಿಸಮ್ನ ನೀವು ಹೊರಗಡೆ ಈ ರೀತಿ ಅನ್ಕ್ಲ್ಯಾಂಪ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಇದಕ್ಕೊಂದು ಕ್ಯಾಪ್ ಬರುತ್ತೆ. ಸೊ ಆ ಕ್ಯಾಪನ್ನು ನೀವು ವೆನ್ ಯು ಕ್ಲೋಸ್ ದ ಕ್ಯಾಪ್, ದ ಮ್ಯಾಗ್ನೆಟಿಕ್ ನೀಡಲ್ ಡಸ್ ನಾಟ್ ಈಸಿಲಿ ಫ್ರೀಲಿ ರೊಟೇಟ್ ಆಗೋದಿಲ್ಲ. ಅದನ್ನು ಈಸಿಯಾಗಿ ನಾವು ಪೋರ್ಟಬಲ್ ಮಾಡ್ಬೋದು, ಒಂದು ಸಣ್ಣ ಬ್ಯಾಗ್ ಒಳಗೆ ಅಥವಾ ಪಾಕೆಟ್ ಒಳಗೆ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಸೊ ದಿಸ್ ಈಸ್ ನೋನ್ ಆಸ್ ಸಿಲಿಂಡ್ರಿಕಲ್ ಮೆಟಲ್ ಬಾಕ್ಸ್. ನೆಕ್ಸ್ಟ್ ಈಸ್ ಪಿವೋಟ್. ಇಟ್ ಈಸ್ ದ ಸೆಂಟರ್ ಆಫ್ ದಿ ಕಾಂಪಾಸ್ ವಿಚ್ ಸಪೋರ್ಟ್ಸ್ ದಿ ಮ್ಯಾಗ್ನೆಟಿಕ್ ನೀಡಲ್ ಓವರ್ ಇಟ್. ಅಂತಂದರೆ ಪಿವೋಟ್ ಅಂತಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಕೋನ್, ಒಂದು ಕೋನ್ ಥರ ಇರುತ್ತೆ ಮಧ್ಯದಲ್ಲಿ ಎಕ್ಸಾಕ್ಟ್.
ಆ ಕೋನ್ ಇರೋವಂಥ ಶೇಪ್ ಮೇಲೆ ಏನಾಗುತ್ತೆ ಮ್ಯಾಗ್ನೆಟಿಕ್ ನೀಡಲ್ ಹೋಗಿ ಅದನ್ನು ಪ್ಲೇಸ್ ಮಾಡಿರ್ತಾರೆ. ಸೊ ಆ ಮ್ಯಾಗ್ನೆಟಿಕ್ ನೀಡಲ್ ಏನು ಕೋನ್ ಮೇಲೆ ಪ್ಲೇಸ್ ಆಗಿರುತ್ತಲ್ಲ, ಆ ಕೋನ್ ಏನಾಗುತ್ತೆ, ಇಟ್ ಆ್ಯಕ್ಟ್ಸ್ ಲೈಕ್ ಎ ಪಿವೋಟ್ಸ್ ಅಂದರೆ ಇದು ಜಸ್ಟ್ ಹೋಲ್ಡ್ ಮಾಡುತ್ತೆ. ಸೊ ನಮ್ಮ ಮ್ಯಾಗ್ನೆಟಿಕ್ ನೀಡಲ್ ಈಸಿಯಾಗಿ ರೊಟೇಟ್ ಆಗೋ ಥರ, ಸೊ ಮ್ಯಾಗ್ನೆಟಿಕ್ ಡೈರೆಕ್ಷನ್ ಕಡೆ ರೊಟೇಟ್ ಆಗೋ ಥರ ಹೆಲ್ಪ್ ಮಾಡುತ್ತೆ, ವಿಚ್ ಸಪೋರ್ಟ್ಸ್ ದಿ ಮ್ಯಾಗ್ನೆಟಿಕ್ ನೀಡಲ್ ಓವರ್ ಇಟ್. ನೆಕ್ಸ್ಟ್ ಇಸ್ lifting pin and lifting lever. Below the sight vein, lifting pin pressed when the sight vein is folded, the magnetic needle lifted out from the pivot point with the help of the lifting lever. ಅಂದರೆ ಇದನ್ನು ಏನು ನಾವು ಸೈಟ್ ವೇನ್ ಅಂತ ಕರಿತೀವಲ್ಲ, ಆಬ್ಜೆಕ್ಟ್ ವೇನ್ ಅಂತ. ಸೊ ಇದನ್ನು ಫೋಲ್ಡ್ ಮಾಡಿ ವೆನ್ ಯು ಟಚ್ ದಿಸ್ ಗ್ಲಾಸ್, ಇಲ್ಲೇನು ಗ್ಲಾಸ್ ಪ್ಲೇಟ್ ಇದೆಯಲ್ಲ, ವೆನ್ ಯು ಟಚ್ ದಿಸ್ ಗ್ಲಾಸ್ ಪ್ಲೇಟ್, ದಿಸ್ ಮ್ಯಾಗ್ನೆಟಿಕ್ ನೀಡಲ್ ಅಟ್ಯಾಚ್ ಟು ದಿಸ್ ಮೆಟಾಲಿಕ್ ಬಾಡಿ, ಈ ಮೆಟಾಲಿಕ್ ಬಾಡಿ ಏನಿರುತ್ತಲ್ಲ ಇದಕ್ಕೆ ಅಟ್ಯಾಚ್ ಆಗುತ್ತೆ. ಅವಾಗೇನಾಗುತ್ತೆ, ಪಿವೋಟಿಂದ ಸ್ವಲ್ಪ ಮೇಲ್ಗಡೆ ಬಂದು ನಾವು ಗ್ಲಾಸಿಗೆ ಅಂಟ್ಕೊಬಿಡುತ್ತೆ. ಅವಾಗೇನಾಗುತ್ತೆ, ವೆನ್ ಯು ಕ್ಯಾರಿ ದ ಕಾಂಪಾಸ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್, ಮ್ಯಾಗ್ನೆಟಿಕ್ ನೀಡಲ್ ಡಸ್ ನಾಟ್ ಡಿಸ್ಟರ್ಬ್ ಆಗೋದಿಲ್ಲ. ಸೊ ಅವಾಗೇನಾಗುತ್ತೆ, ಯುವರ್ ನೀಡಲ್ ಈಸ್ ಸೇಫ್ ಆ್ಯಂಡ್ ಇಟ್ ಡಸ್ ನಾಟ್ ಲೂಸಸ್ ಇಟ್ಸ್ ಮ್ಯಾಗ್ನೆಟಿಕ್ ಪವರ್. ಸೊ ದಟ್ ಈಸ್ ನೋನ್ ಆಸ್ ಲಿಫ್ಟಿಂಗ್ ಪಿನ್ ಆ್ಯಂಡ್ ಲಿಫ್ಟಿಂಗ್ ಲಿವರ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಈಸ್, ಯು ಕ್ಯಾನ್ ಅಬ್ಸರ್ವ್ spring brake or brake pin. So to damp the oscillation of the needle, to bring it to the rest quickly. So illೊಂದು ಸ್ಪ್ರಿಂಗ್ ಬ್ರೇಕ್ ಇರುತ್ತೆ, ಇದೊಂದು ಬಟನ್ ಥರ ಇರುತ್ತೆ. ಈ ಸ್ಪ್ರಿಂಗ್ ಬ್ರೇಕ್ನ ಇಫ್ ಯು ಜಸ್ಟ್ ಪ್ರೆಸ್ ಇಟ್, ಅದನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಸೊ ನಮ್ಮ ಮ್ಯಾಗ್ನೆಟಿಕ್ ನೀಡಲ್ ಏನು ಜೋರಾಗಿ ರೊಟೇಟ್ ಆಗ್ತಿರುತ್ತಲ್ಲ, ಇಟ್ ವಿಲ್ ಸ್ಟಾಪ್ ರೊಟೇಟಿಂಗ್. ಎಲ್ಲೋ ಒಂದು ಕಡೆ ಎಲ್ಲ ಟ್ರೂ ನಾರ್ತ್ ಕಡೆ ಅದೇನಾಗುತ್ತೆ, ಸ್ಟಾಪ್ ಆಗುತ್ತೆ, ರೊಟೇಟ್ ಆಗುತ್ತೆ. ಅವಾಗ ನಮಗೆ ರೀಡಿಂಗ್ ತೊಗೊಳ್ಲಿಕ್ಕೆ ಈಸಿ ಆಗುತ್ತೆ. ಸೊ ಅದು ಮ್ಯಾಗ್ನೆಟಿಕ್ ನೀಡಲ್ ರೊಟೇಟ್ ಆಗಬೇಕಾದ್ರೆ, ಇಫ್ ಯು ಟ್ರೈ ಟು ಟೇಕ್ ದ ರೀಡಿಂಗ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ನೋಟ್ ಡೌನ್ ದಿ ರೀಡಿಂಗ್. ಸೊ ಟು ಸ್ಟಾಪ್ ದಟ್ ರೊಟೇಷನ್ ಆಫ್ ಮ್ಯಾಗ್ನೆಟಿಕ್ ನೀಡಲ್, ದಿಸ್ ಸ್ಪ್ರಿಂಗ್ ಬ್ರೇಕ್ ಈಸ್ ಯೂಸ್. ಇಲ್ಲೊಂದು ಸ್ಮಾಲ್ ಬಟನ್ ಇರುತ್ತೆ, ಅದನ್ನು ಸ್ಪ್ರಿಂಗ್ ಬ್ರೇಕ್ ಅಂತ ಕರಿತೀವಿ. ಸೊ ಅಂದರೆ ಅದನ್ನು ಟಚ್ ಮಾಡಿದ ತಕ್ಷಣ ದಟ್ ಮ್ಯಾಗ್ನೆಟಿಕ್ ನೀಡಲ್ ವಿಲ್ ಬಿ ಸ್ಟಾಪ್ ರೊಟೇಟಿಂಗ್ ಅಂತ. ಸೊ ದಟ್ ಈಸ್ ಸ್ಪ್ರಿಂಗ್ ಬ್ರೇಕ್. ನೆಕ್ಸ್ಟ್ ಈಸ್ ಮ್ಯಾಗ್ನೆಟಿಕ್ ನೀಡಲ್. So it is the heart of the instrument, measures angle of a line, always pointed to the north and south pole. So ಇದನ್ನು heart of the compass ಅಂತ ಕರಿತೀವಿ ನೋಡಿ. This is known as heart of the compass because ಯಾಕೆ ಅದನ್ನು ಕರಿತೀವಿ, ಸೊ ಆ ಮ್ಯಾಗ್ನೆಟಿಕ್ ನೀಡಲಿಂದನೇ ನಮಗೆ ರೀಡಿಂಗ್ಸ್, ಬೇರಿಂಗ್ಸ್, ಆ್ಯಂಗಲ್ಸ್ನ ಮೆಜರ್ ಮಾಡಲಿಕ್ಕೆ ಸಾಧ್ಯ. ಸೊ ದಿಸ್ ಈಸ್ ನೋನ್ ಆಸ್ ಹಾರ್ಟ್ ಆಫ್ ದಿ ಕಾಂಪಸ್. ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸಲ್ಲಿ, ನಿಮ್ಮ DCT ಕ್ವಶನ್ಸಲ್ಲಿ ಕೇಳ್ಬೋದು, which part of the compass is known as heart of the compass. 4 ಆಪ್ಷನ್ಸ್ ಬರುತ್ತೆ, ಮ್ಯಾಗ್ನೆಟಿಕ್ ನೀಡಲ್, ಪಿವೋಟ್, ಪ್ರಿಸಮ್, ಆಬ್ಜೆಕ್ಟ್ ವೇನ್, ಈ ಥರ. ಸೊ ಅದಕ್ಕೆ ಆನ್ಸರ್ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ನೀಡಲ್. ನೆಕ್ಸ್ಟ್, ಗ್ರಾಜುಯೇಟೆಡ್ ಸರ್ಕಲ್ ಆರ್ ರಿಂಗ್. ಅಲ್ಯೂಮಿನಿಯಂ ಗ್ರಾಜುಯೇಟೆಡ್ ಸರ್ಕಲ್ ಮಾರ್ಕ್ಡ್ ವಿತ್ 0 to 360 degree to measure all the possible bearings of the line. The ring is graduated to half a degree. ಅಂದರೆ ದ ಲೀಸ್ಟ್ ಕೌಂಟ್ ಆಫ್ ದಿಸ್ ಕಾಂಪಾಸ್ ಇಸ್ ಹಾಫ್ ಡಿಗ್ರಿ, ಅರ್ಧ ಡಿಗ್ರಿನ ನಾವು ಮೆಷರ್ ಮಾಡ್ಬೋದು. 30 ಮಿನಿಟ್ಸ್ನ, ಸೊ 30 ಸೆಕೆಂಡ್ಸ್ನ ನಾವು ಮೆಷರ್ ಮಾಡ್ಬೋದು. 60 ಸೆಕೆಂಡ್ಸ್ ಅಂತಂದರೆ 1 ಮಿನಿಟ್ ಆಗುತ್ತೆ. ಸೊ ದಟ್ ಈಸ್ ದ ಲೀಸ್ಟ್ ಕೌಂಟ್ ಆಫ್ ದಿಸ್ ಕಾಂಪಾಸ್. ಸೊ ಇದೇನಿದೆಲ್ಲ, ದಿಸ್ ಸರ್ಕಲ್ ಏನಿದೆಲ್ಲ ಅದನ್ನು ಏನಂತ ಕರಿತೀವಿ ನಾವು, ಗ್ರ್ಯಾಜುಯೇಟೆಡ್ ಸರ್ಕಲ್. ಅಂದರೆ ಅದು ಗ್ರ್ಯಾಜುಯೇಟ್ ಆಗಿರುತ್ತೆ, ಅಂದರೆ ಅದರ ಮೇಲೆ ಮಾರ್ಕ್ಸ್ ಇರುತ್ತೆ, 0, 1, 2, 3, 4, 5, 6. ಅದು ಸರ್ಕ್ಯುಲರ್ ಆಗಿ 360 ಡಿಗ್ರಿ ತನಕನೂ ಮಾರ್ಕ್ ಆಗಿರುತ್ತೆ ನೋಡಿ. ಯು ಕ್ಯಾನ್ ಅಬ್ಸರ್ವ್, ಇಲ್ಲ 0, ಇಲ್ಲಿ 10, 20, 30, 40 ಲೈಕ್ ದಿಸ್. 0 ಮತ್ತು 10 ಮಧ್ಯದಲ್ಲಿ 10 ಡಿವಿಷನ್ಸ್ ಇರುತ್ತೆ, ಅದು ಒಂದೊಂದು ಡಿವಿಷನ್ನು 1 ಡಿಗ್ರಿ ಆಗಿರುತ್ತೆ, ಲೈಕ್ ದಟ್. ಸೊ ದಟ್ ಈಸ್ ಗ್ರಾಜುಯೇಟೆಡ್ ಸರ್ಕಲ್. ನೆಕ್ಸ್ಟ್ ಈಸ್ ಪ್ರಿಸಮ್. ವಾಟ್ ಈಸ್ ದಿಸ್ ಪ್ರಿಸಮ್? It is used to read the graduations on the ring and to take exact reading by the compass. ಅಂದರೆ ಇದನ್ನು ಪ್ರಿಸಮ್ ಅಂತ ಕರಿತೀವಿ. ಇಲ್ಲೊಂದು ಸ್ಮಾಲ್ ಸ್ಲಿಟ್ ಇರುತ್ತೆ, ಇದನ್ನು ಐ ಸ್ಲಿಟ್ ಅಂತ ಕರಿಬೋದು. ಸೊ ವಿತ್ ದಿಸ್, ಅಥವಾ ಐ ಹೋಲ್ ಅಥವಾ ಐ ಸ್ಲಿಟ್ ಅಂತ ಇಲ್ಲಿದೆ ನೋಡಿ, ಅಥವಾ ಐ ವೇನ್ ಅಂತ ಕರಿಬೋದು. ಸೊ ಈ ಸ್ಲಿಟ್ಟಿಂದ ನಾವು ಏನು ಮಾಡ್ತೀವಿ, ಪ್ರಿಸಮ್ ಒಳಗಡೆಯಿಂದ ಈ ಗ್ರಾಜುಯೇಟೆಡ್ ರಿಂಗ್ಸ್ ಮೇಲೆ ಇರ್ತಕ್ಕಂಥ ರೀಡಿಂಗು ನಮಗಿಲ್ಲಿ ಕಾಣಿಸುತ್ತೆ. ಸೊ ಇಟ್ ಹೆಲ್ಪ್ಸ್ ಟು ರೀಡ್ ದಿ ಗ್ರಾಜುಯೇಷನ್ಸ್ ಆನ್ ದಿ ರಿಂಗ್ ಆ್ಯಂಡ್ ಟು ಟೇಕ್ ಎಕ್ಸಾಕ್ಟ್ ರೀಡಿಂಗ್ ಬೈ ದಿ ಕಾಂಪಾಸ್ದು ಎಕ್ಸಾಕ್ಟ್ ರೀಡಿಂಗ್ ತೊಗೊಳ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ಪ್ಲೇಸ್ಡ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಿ ಆಬ್ಜೆಕ್ಟ್ ವೇನ್. ಇದೇನಿದೆಲ್ಲ ಆಬ್ಜೆಕ್ಟ್ ವೇನ್ ಎಕ್ಸಾಕ್ಟ್ ಆಪೋಸಿಟ್ 180 ಡಿಗ್ರಿ ಒಳಗೆ ಆಪೋಸಿಟ್ ಆಗಿ ಇರುತ್ತೆ ಇದು. ದಿಸ್ ಪ್ರಿಸಮ್ ಹೋಲ್ ಈಸ್ ಪ್ರೊಟೆಕ್ಟೆಡ್ ಬೈ ಪ್ರಿಸಮ್ ಕ್ಯಾಪ್ ಟು ಪ್ರೊಟೆಕ್ಟ್ ಇಟ್ ಫ್ರಮ್ ದಿ ಡಸ್ಟ್ ಆ್ಯಂಡ್ ಮಾಯ್ಶ್ಚರ್. ಇಲ್ಲಿ ನೋಡಿ, ಯು ಕ್ಯಾನ್ ಅಬ್ಸರ್ವ್ ಅ ಕ್ಯಾಪ್, ಇಲ್ಲೊಂದಿರುತ್ತಲ್ಲ, ಜಸ್ಟ್ ಸ್ಲೈಡ್ ಮಾಡಿದ್ರೆ ಸಾಕು, ಅದು ಪ್ರಿಸಮ್ ಕ್ಯಾಪು. ಐ ಸ್ಲಿಟ್ ಏನಿರುತ್ತಲ್ಲ ಅದು ಕ್ಲೋಸ್ ಆಗುತ್ತೆ. ಯಾಕೆ? ಬಿಕಾಸ್ ಟು ಪ್ರೊಟೆಕ್ಟ್ ಇಟ್ ಫ್ರಮ್ ವೆದರ್, ಡಸ್ಟ್ ಕೂರಬಾರ್ದು, ಅದ್ರ ಮೇಲೆ ಮಾಯ್ಶ್ಚರ್ ಕೂರಬಾರ್ದು ಅಂತೇಳಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಒಂದು ಪ್ರಿಸಮ್ ಕ್ಯಾಪ್ನ ನಾವು ಉಪಯೋಗಿಸ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಿಸಮ್. ನೆಕ್ಸ್ಟ್ ಈಸ್ ಆಬ್ಜೆಕ್ಟ್ ವೇನ್. ಸೊ ವಿಚ್ ಈಸ್ ಎಕ್ಸಾಕ್ಟ್ಲಿ ಆರ್ ಡಯಾಮೆಟ್ರಿಕಲಿ ಆಪೋಸಿಟ್ ಟು ದಿ ಪ್ರಿಸಮ್ ಆ್ಯಂಡ್ ಐ ವೇನ್.
ಕ್ಯಾರಿಂಗ್ ಹಾರ್ಸ್ ಹೇರ್ ಆರ್ ಎ ಬ್ಲ್ಯಾಕ್ ಥಿನ್ ವೈರ್ ಟು ಸೆಟ್ ದಿ ಆಬ್ಜೆಕ್ಟ್ ಲೈನ್. ಅಂದರೆ ನಾವು ಇಲ್ಲಿಂದ ಸೈಟ್ ಮಾಡಿದಾಗ ನಾವು ಪ್ರಿಸಮ್ ಒಳಗಡೆ ಇರ್ತಕ್ಕಂಥ ರೀಡಿಂಗ್ ಕಾಣಿಸುತ್ತೆ. ಸಿಮಿಲರ್ಲಿ ಇಲ್ಲಿರ್ತಕ್ಕಂಥ ಐಸ್ಲೇಟಿಂದ ಅಬ್ಸರ್ವ್ ಮಾಡಿದಾಗ ನಾವು ಏನು ಇಲ್ಲಿ ಮುಂದ್ಗಡೆ ಒಂದು ಆಬ್ಜೆಕ್ಟ್ ಇದೆ, ಎಲೆಕ್ಟ್ರಿಕ್ ಪೋಲ್ ಇದೆ ಅಂತ ಅನ್ಕೋಣ, ಅಥವಾ ರೇಂಜಿಂಗ್ ರಾಡ್ ಇಟ್ಟಿರ್ತೀರ. ಸೊ ಆ ರೇಂಜಿಂಗ್ ರಾಡ್ ಎಕ್ಸಾಕ್ಟ್ ಇದೇನು ಹೇರ್ ಕಾಣಿಸುತ್ತಲ್ಲ, ಹಾರ್ಸ್ ಶೂ ಹೇರ್ ಅಂತ ಕರಿತೀವಿ, ಅಥವಾ ಒಂದು ವೈರ್, ಮೆಟಲ್ ವೈರ್ ಆಗಿರ್ಬೋದು, ಅಥವಾ ಸ್ಮಾಲ್ ಥಿನ್ ಥ್ರೆಡ್ ಆಗಿರ್ಬೋದು. ಸೊ ಈ ಥ್ರೆಡ್ನ ಬೈಸೆಕ್ಟ್ ಮಾಡಿದಾಗ ನಾವು ಎಕ್ಸಾಕ್ಟು ರೀಡಿಂಗ್ ಬರ್ತಿದೆ. ಸೊ ನಾವು ಯಾವ ಪಾಯಿಂಟ್ದು ಆ್ಯಂಗಲ್ ಅಥವಾ ಬೇರಿಂಗ್ನ ತೆಗಿಬೇಕಾಗಿರುತ್ತೋ ಆ ರೀಡಿಂಗ್ ಬರ್ತಿದೆ ಅಂತ ಅರ್ಥ. ಸೊ ದಿಸ್ ಈಸ್ ನೋನ್ ಆಸ್ ಆಬ್ಜೆಕ್ಟ್ ವೇನ್, ಆ್ಯಂಡ್ ದಿಸ್ ಈಸ್ ಹ್ಯಾವಿಂಗ್ ಎ ಹಾರ್ಸ್ ಹೇರ್ ಆರ್ ಎ ಬ್ಲ್ಯಾಕ್ ಥಿನ್ ವೈರ್ ಟು ಸೆಟ್ ದಿ ಆಬ್ಜೆಕ್ಟ್ ಲೈನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಆಬ್ಜೆಕ್ಟ್ ವೇನ್. ಇದನ್ನು ಆಬ್ಜೆಕ್ಟ್ ವೇನ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಐ ವೇನ್. ಐ ವೇನ್ ಅಂತಂದರೆ ಎ ಫೈನ್ ಸ್ಲಿಟ್ ಪ್ರೊವೈಡೆಡ್ ವಿತ್ ದ ಐ ಹೋಲ್ ಅಟ್ ದಿ ಬಾಟಮ್ ಟು ಬೈಸೆಕ್ಟ್ ದಿ ಆಬ್ಜೆಕ್ಟ್ ಫ್ರಮ್ ದಿ ಸ್ಲಿಟ್. So take the reading simultaneously from the eye hole provided with prism and can be lifted up and down by the stud to bisect the object for higher level. ಅಂದರೆ this is known as eye vein. ಸೊ ಅದು ಇದೇನು ಪ್ರಿಸಮ್ನ ಅಟ್ಯಾಚ್ ಮಾಡಿರುತ್ತಲ್ಲ ಅದನ್ನು ಐ ವೇನ್ ಅಂತ ಕರಿತೀವಿ. ಇದು ಕೂಡ ಒಂದು ವರ್ಟಿಕಲ್ ಸ್ಲಿಟ್ಟು ಮತ್ತು ಒಂದು ಸರ್ಕ್ಯುಲರ್ ಸ್ಲಿಟ್ ಇರುತ್ತೆ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಟೂ ರೀಡಿಂಗ್ಸ್. ಅಂದರೆ ಒಂದು ರೀಡಿಂಗ್ನ ಅಬ್ಸರ್ವ್ ಮಾಡ್ಬೋದು ಗ್ರಾಜುಯೇಷನ್ಸ್ ನೀಡಲ್ ಮೇಲೆ ಇರ್ತಕ್ಕಂಥದ್ದು, ಮ್ಯಾಗ್ನೆಟಿಕ್ ನೀಡಲ್ ಮೇಲೆ. ಇನ್ನೊಂದು ನಾವು ಆಬ್ಜೆಕ್ಟ್ ವೇನಲ್ಲಿರ್ತಕ್ಕಂಥ ಕ್ರಾಸ್ ಹೇರಿಂದ ಮುಂದ್ಗಡೆ ಇರ್ತಕ್ಕಂಥ ಆಬ್ಜೆಕ್ಟ್ನ ಬೈಸೆಕ್ಟ್ ಮಾಡ್ಬೋದು. ಸೊ ಇದು ಎರಡು ಕೆಲಸನೂ ಈ ಐ ವೇನ್ ಮಾಡುತ್ತೆ. ನೆಕ್ಸ್ಟ್ ಈಸ್ ಸನ್ ಗ್ಲಾಸಸ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ರೆಡ್ ಆ್ಯಂಡ್ ಗ್ರೀನ್ ಇದೆಲ್ಲ ಸನ್ ಗ್ಲಾಸಸ್. ಇದೇನಕ್ಕೆ ಉಪಯೋಗಿಸ್ತೀವಿ? ಯೂಸ್ಡ್ ವೆನ್ ಸಮ್ ಲುಮಿನಸ್ ಆಬ್ಜೆಕ್ಟ್ಸ್ ಆರ್ ಟು ಬೈಸೆಕ್ಟೆಡ್, ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ದಿ ಐ ಸ್ಲಿಟ್ ಆ್ಯಂಡ್ ಇನ್ ಬಂಚ್ ಆಫ್ 3 or 4 ಶೇಡ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಟು ಗಿವ್ ಶಾರ್ಪ್ ಪಿಕ್ಚರ್ ಆಫ್ ದಿ ಆಬ್ಜೆಕ್ಟ್ಸ್ ಓನ್ಲಿ. ಸೊ ವೆನ್ ದ ಸನ್ಲೈಟ್ ಈಸ್ ರಿಫ್ಲೆಕ್ಟಿಂಗ್, ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದಿಲ್ಲ, ಸೊ ತುಂಬ ಜೋರಾಗಿ ಸನ್ಲೈಟ್ ಬೀಳ್ತಾ ಇತ್ತು ಅಂತ ಅಂದಾಗ ಈ ನಾವು ಸನ್ ಗ್ಲಾಸಸ್ ಯೂಶ್ವಲಿ ನಾವು ಡ್ರೈವ್ ಮಾಡಬೇಕಾದ್ರೆ ವೆನ್ ಯು ಆರ್ ಡ್ರೈವಿಂಗ್ ಟು ಅವಾಯ್ಡ್ ದಿ ಲುಮಿನಸ್ ಅಥವಾ ಇಂಟೆನ್ಸಿಟಿ ಆಫ್ ಲೈಟ್ ಫ್ರಮ್ ದಿ ಸನ್, ವಾಟ್ ವಿ ಡೂ, ಸನ್ ಗ್ಲಾಸಸ್ನ ವೇರ್ ಮಾಡ್ತೀವಿ. ಸಿಮಿಲರ್ಲಿ ನಾವು ರೀಡಿಂಗ್ಸ್ನ ಅಬ್ಸರ್ವ್ ಮಾಡಬೇಕಾದ್ರೆ ನಮಗೆ ನಾರ್ಮಲ್ ಗ್ಲಾಸಿಂದ ಅಥವಾ ಪ್ಲೇನ್ ಪ್ರಿಸಮಿಂದ ನಮಗೆ ರೀಡಿಂಗ್ಸ್ನ ಅಬ್ಸರ್ವ್ ಮಾಡೋಕ್ಕಾಗೋದಿಲ್ಲ, ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾವೇನು ಮಾಡ್ಬೋದು, ಈ ಥರ ಡಿಫ್ರೆಂಟ್ ಶೇಡ್ಸಲ್ಲಿರ್ತಕ್ಕಂಥ ಸನ್ ಗ್ಲಾಸಸ್ನ ನಾವು ನಮ್ಮ ಐ ವೇನ್ ಮುಂದ್ಗಡೆ ಅದನ್ನು ತೊಗೊಂಬಂದಾಗ ಸನ್ ರೇಸ್ ಲುಮಿನಸ್ಸು ಇಂಟೆನ್ಸಿಟಿ ಕಡಿಮೆ ಆಗುತ್ತೆ, ನಮಗೆ ರೀಡಿಂಗ್ನ ಈಸಿಯಾಗಿ ನಾವು ನೋಟ್ ಮಾಡ್ಕೋಬೋದು. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ರಿಫ್ಲೆಕ್ಟಿಂಗ್ ಮಿರರ್. ಸೊ ಇಲ್ಲಿ ನೋಡಿ, ದಿಸ್ ಇಸ್ ನೋನ್ ಆಸ್ ರಿಫ್ಲೆಕ್ಟಿಂಗ್ ಮಿರರ್. ಇದು ರಿಫ್ಲೆಕ್ಟಿಂಗ್ ಮಿರರ್ ಸಮ್ಟೈಮ್ಸ್ ಇಲ್ಲಿರುತ್ತೆ ಅಥವಾ ಮೇಲ್ಗಡೆ ಪಾರ್ಟಲ್ಲಿ ಅಟ್ಯಾಚ್ ಮಾಡಿರ್ತಾರೆ. ಸೊ ಇದ್ರದ್ದು ಏನು ಕೆಲಸ? ಇಟ್ ಈಸ್ ಯೂಸ್ ಟು ಗೆಟ್ ದಿ ಇಮೇಜ್ ಆಫ್ ಅನ್ ಆಬ್ಜೆಕ್ಟ್ ಲೊಕೇಟೆಡ್ ಅಬೋವ್ ಆರ್ ಬಿಲೋ ದಿ ಇನ್ಸ್ಟ್ರೂಮೆಂಟ್ ಲೆವೆಲ್ while bisection placed exactly opposite to the object vein. The prism hole is protected by the prism cap to protect it from the dust and moisture placed on the object vein. So ಇದೇನಿದೆಲ್ಲ ರಿಫ್ಲೆಕ್ಟಿಂಗ್ ಮಿರರ್, ಇದು ನಮ್ಮ ಆಬ್ಜೆಕ್ಟ್ ಮುಂದ್ಗಡೆ, ನಮ್ಮ ಕಾಂಪಾಸ್ ಮುಂದೆ ಯಾವುದು ಆಬ್ಜೆಕ್ಟನ್ನು ಅಬ್ಸರ್ವ್ ಮಾಡ್ತೀವಲ್ಲ ಅದು ನಮ್ಮ ಲೆವೆಲ್, ನಮ್ಮ ಐ ಲೆವೆಲ್ಗಿಂತ ಮೇಲಿದ್ದಾಗ ಅಥವಾ ಕೆಳಗಡೆ ಇದ್ದಂಥ ಒಂದು ಸಂದರ್ಭದಲ್ಲಿ ಇದು ನಮಗೆ ರಿಫ್ಲೆಕ್ಟ್ ಆಗಿ ಕಾಣಿಸುತ್ತೆ. ಅಂದರೆ ನಾವು ಮೇಲ್ಗಡೆ ಅಬ್ಸರ್ವ್ ಮಾಡಬೇಕು ಅಂತಂದರೆ ಈ ಕ್ರಾಸ್ ಏರ್ ಕಾಣಿಸೋದು, ಕ್ರಾಸ್ ಏರ್ ಥ್ರೂ ಬೈಸೆಕ್ಟ್ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ ರಿಫ್ಲೆಕ್ಟಿಂಗ್ ಮಿರರ್ನ ಉಪಯೋಗಿಸ್ಕೊಂಡು ನಾವು ಏನು ಮಾಡ್ಬೋದು, ಆಬ್ಜೆಕ್ಟ್ನ ಅಬ್ಸರ್ವ್ ಮಾಡ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್. ಸೊ ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್. ನೀವು ಒನ್ಸ್ ಯು ಗೋ ಟು ಯುವರ್ ಲ್ಯಾಬೊರೇಟರಿ ಯು ಕ್ಯಾನ್ ಈಸಿಲಿ ಅಬ್ಸರ್ವ್ these different parts of prismatic compass. Okay, next temporary adjustments. So there are two types of adjustments, temporary and permanent adjustments. Permanent adjustments ಅಂತಂದರೆ, so when your instrument is not manufactured properly, ಪ್ರಾಪರಾಗಿ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ, ಯಾವುದೋ ಡ್ಯಾಮೇಜ್ ಇತ್ತು ಅಥವಾ ಗ್ರ್ಯಾಜುಯೇಷನ್ಸ್ ಪ್ರಾಬ್ಲಮ್ ಇತ್ತು, ಯಾವುದೋ ಒಂದು ನಮ್ಮ ಐವೇನಲ್ಲಿರ್ತಕ್ಕಂಥ ಪ್ರಿಸಮ್ ಹೊಡೆದೋಗಿತ್ತು, ಸೊ ಕ್ರಾಸ್ ಏರ್ ಅಥವಾ ಹಾರ್ಸ್ ಏರ್ ಅಂತ ಕರಿತೀವಲ್ಲ ಅದು ಕಟ್ಟಾಗಿತ್ತು. ಸೊ ದೋಸ್ ಆರ್ ನೋನ್ ಆಸ್ ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ಸ್ which are need to be corrected or adjusted while manufacturing unit. Whereas temporary adjustments ಅಂತಂದರೆ ಟೆಂಪರರಿ ಆಗಿ ಮಾಡ್ತಕ್ಕಂಥ ಅಡ್ಜಸ್ಟ್ಮೆಂಟು, ನಾವು ಆನ್ ಸೈಟಲ್ಲಿ ಮಾಡಬೇಕಾಗಿರೋಂಥದ್ದು. ಸೊ ಯಾವಾಗ ನಾವು ಇನ್ಸ್ಟ್ರೂಮೆಂಟ್ನ ಉಪಯೋಗಿಸ್ತೀವಿ, ಸರ್ವೇಯಿಂಗ್ನ ಕಂಡಕ್ಟ್ ಮಾಡ್ತೀವಿ, ಅಲ್ಲಿ ಮಾಡ್ತಕ್ಕಂಥ ಅಡ್ಜಸ್ಟ್ಮೆಂಟ್ಸು ಏನದು. ಸೊ ದಿಸ್ ಕ್ಯಾನ್ ಬಿ ಯೂಸ್ ವೈಲ್ ಹೋಲ್ಡಿಂಗ್ ಇಟ್ ಇನ್ ಹ್ಯಾಂಡ್, but for better accuracy it is usually mounted on a light tripod which carries a vertical spindle in the ball and socket arrangement to which the compass is screwed. By means of this arrangement the compass can be placed in position easily. Its working involves the following steps. ಅಂದರೆ ಟೆಂಪರರಿ ಅಡ್ಜಸ್ಟ್ಮೆಂಟ್ ಅಂತಂದರೆ ನಾವೇನು ಕಾಂಪಾಸ್ನ ಉಪಯೋಗಿಸ್ತೀವಲ್ಲ, ಪೋರ್ಟಬಲ್ ಕಾಂಪಾಸ್ ಅಂತ ಕರೆದ್ವಲ್ಲ, ಸೊ ದ್ಯಾಟ್ ಕಾಂಪಾಸ್ ಕ್ಯಾನ್ ಬಿ ಹೆಲ್ಡ್ ಇನ್ ಹ್ಯಾಂಡ್ ಆ್ಯಂಡ್ ಯೂಸ್ಡ್ ಇನ್ ದಿ ಸರ್ವೇಯಿಂಗ್ ಸ್ಟೇಷನ್. ಸೊ ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್
to conduct the experiment in with accuracy. ಸೊ ಅಕ್ಯುರೇಟಾಗಿ ನಾವು ಹ್ಯಾಂಡ್ ಹೆಲ್ಡ್ ಇಟ್ಕೊಂಡು ಮಾಡೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ನಾವು ಟ್ರೈಪಾಡ್ ಮೇಲೆ ಕಾಂಪಾಸ್ನ ಫಿಕ್ಸ್ ಮಾಡ್ತೀವಿ. ಅದು ಬಾಲ್ ಆ್ಯಂಡ್ ಸಾಕೆಟ್ ಅರೇಂಜ್ಮೆಂಟ್ ಇರುತ್ತೆ, ಈಸಿಯಾಗಿ ಮೂವ್ ಮಾಡ್ಬೋದು. ಸೊ ಈ ಥರ ನಾವು ಈ ಕಾಂಪಾಸ್ನ ಉಪಯೋಗಿಸ್ಬೋದು. ಆದರೆ ಬಿಫೋರ್ ಯೂಸಿಂಗ್ ದ್ಯಾಟ್ ಯು ನೀಡ್ ಟು ಡೂ ಸಮ್ ಟೆಂಪರರಿ ಅಡ್ಜಸ್ಟ್ಮೆಂಟ್ ಸ್ಟೆಪ್ಸ್. ಏನೇನದು? ಸೆಂಟ್ರಿಂಗ್, ಲೆವೆಲಿಂಗ್ ಆ್ಯಂಡ್ ಎಲಿಮಿನೇಷನ್ ಆಫ್ ಪ್ಯಾರಲ್ಯಾಕ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಕಾಂಪಾಸ್ ಅನ್ನೋ ಒಂದೇ ಇನ್ಸ್ಟ್ರೂಮೆಂಟ್ ಅಲ್ಲ, ಮುಂದೆ ಬರ್ತಕ್ಕಂಥ ನಿಮಗೆ ಡಂಪಿ ಲೆವೆಲ್ ಆಗಿರ್ಬೋದು, ಆಟೋ ಲೆವೆಲ್ ಆಗಿರ್ಬೋದು, ಥಿಯೋಡ್ಲೈಟ್ ಆಗಿರ್ಬೋದು, ಈ ಥರ ಎಲ್ಲ ಇನ್ಸ್ಟ್ರೂಮೆಂಟ್ಸಲ್ಲೂ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಅದು ಏನೇನು ಅಂತೇಳಿ ಅದು ಎಲ್ಲದಕ್ಕೂ ಆಲ್ಮೋಸ್ಟ್ ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್ ಆ್ಯಂಡ್ ಟ್ರೈ ಟು ಮೆಮರೈಸ್ ಫಾರ್ ದಿ ಲಾಂಗ್ ಟರ್ಮ್. ಏನೇನದು ಅಂತೇಳಿ. ಮೊದಲನೇ ಸೆಂಟ್ರಿಂಗ್. ವಾಟ್ ಈಸ್ ಸೆಂಟ್ರಿಂಗ್? ಅಥವಾ ಇದನ್ನು ಸೆಟ್ಟಿಂಗ್ ಓವರ್ ಸ್ಟೇಷನ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ನೋಡಿ, ಇದು ಕಾಂಪಾಸ್ ಆಗಿರುತ್ತೆ, ಇದು ಟ್ರೈಪಾಡ್ಸ್ ಆಗಿರುತ್ತೆ, ಇದ್ರ ಮೇಲೆ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ಬಾಲ್ ಆ್ಯಂಡ್ ಸಾಕೆಟ್ ಅರೇಂಜ್ಮೆಂಟ್ಸ್ ಇರುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಅಬ್ಸರ್ವ್ ಇನ್ ಯುವರ್ ಲ್ಯಾಬೊರೇಟರಿ. A compass should be centered over the station where the bearing is to be taken by dropping a small piece of stone so that it falls on the top of the peg marked the station. ಅಂದರೆ ಸೆಂಟ್ರಿಂಗ್ ಅಂದರೆ ಪ್ಲೇಸಿಂಗ್ ದಿ ಇನ್ಸ್ಟ್ರೂಮೆಂಟ್ ಎಕ್ಸಾಕ್ಟ್ಲಿ ಆನ್ ಎ ಸ್ಟೇಷನ್. ಅಂದರೆ ಇಲ್ಲಿ ಯಾವುದೋ ಒಂದು ಸ್ಟೇಷನ್ ಪಾಯಿಂಟ್ A, B, C, D 1 2 3 4 ವಾಟ್ ಎವರ್. ಸೊ ಈ ಸ್ಟೇಷನ್ ಮೇಲೆ ಎಕ್ಸಾಕ್ಟಾಗಿ ಈ ಕಾಂಪಾಸ್ ಸೆಂಟರ್ಲಿ ಒಂದು ಕೂರಿಸುವಂಥದ್ದು. ಸೊ ದಟ್ ಈಸ್ ನೋನ್ ಆ್ಯಸ್ ಸೆಂಟ್ರಿಂಗ್. ಏನದು ಸೆಂಟ್ರಿಂಗ್ ಅಂತಂದರೆ, ನೀವೇನು ಮಾಡ್ಬೋದು, ಈ ಕಾಂಪಾಸ್ ಎಕ್ಸಾಕ್ಟ್ ಟ್ರೈಪಾಡ್ ಸೆಂಟ್ರಿಂದ ಒಂದು ಸ್ಟೋನ್ನ ಡ್ರಾಪ್ ಮಾಡ್ಬೋದು, ಅಥವಾ ಒಂದು ಪ್ಲಮ್ ಬಾಬ್ನ ನಾವು ಡ್ರಾಪ್ ಮಾಡಿದಾಗ ನಾವು ಯಾವ ಪಾಯಿಂಟ್ ಮೇಲೆ ನಾವು ಇನ್ಸ್ಟ್ರೂಮೆಂಟ್ನ ಪ್ಲೇಸ್ ಮಾಡಬೇಕೋ ಆ ಪಾಯಿಂಟ್ ಮೇಲೆ ಬಂದು ಎಕ್ಸಾಕ್ಟಾಗಿ ಕೂರುತ್ತೆ. ಸೊ ದಿಸ್ ಪ್ರಾಸೆಸ್ ಈಸ್ ನೋನ್ ಆ್ಯಸ್ ಸೆಂಟ್ರಿಂಗ್ ಅಥವಾ ಸೆಟ್ಟಿಂಗ್ ಓವರ್ ಎ ಸ್ಟೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಫಸ್ಟ್ ಸ್ಟೆಪ್, ಸೆಂಟ್ರಿಂಗ್. ನೆಕ್ಸ್ಟ್ ಈಸ್ ಲೆವೆಲಿಂಗ್ ಅಪ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಯೂಶ್ವಲಿ ನಮ್ಮ ಕಾಂಪಾಸಲ್ಲಾಗಿರ್ಬೋದು, ಕಾಂಪಾಸಲ್ಲಿ ನಮಗೆ 3 ಲೆಗ್ಡ್ ಇರೋದಿಲ್ಲ, ಓನ್ಲಿ 1 ಲೆಗ್ ಇರುತ್ತೆ. ಸೊ ನಾವು ಯೂಶ್ವಲಿ ಲೆವೆಲಿಂಗ್ ಮಾಡಬೇಕಾದ್ರೆ ನಾವು ಡಂಪಿ ಲೆವೆಲ್, ಆಟೋ ಲೆವೆಲ್ಗೆ ಹೋದಾಗ ಈ ಥರ ಲೆಗ್ಸ್ ಅಥವಾ ಫೂಟ್ ಸ್ಕ್ರೂಸ್ ಅಂತ ಕರಿತೀವಿ. ಸೊ ಈ ಫೂಟ್ ಸ್ಕ್ರೂಸ್ನ ಉಪಯೋಗಿಸ್ಕೊಂಡು ನಾವು ಲೆವೆಲಿಂಗ್ ಮಾಡಬೇಕಾಗುತ್ತೆ. ವೆರಸ್ ಇನ್ ಕಾಂಪಾಸ್ ಏನಾಗುತ್ತೆ, ದ ಕಾಂಪಾಸ್ ಶುಡ್ ದೆನ್ ಬಿ ಪ್ಲೇಸ್ಡ್ ಆ್ಯಂಡ್ ಲೆವೆಲ್ಡ್ ಬೈ ಐ by means of a ball and socket joint so that the ring may swing quite freely. It should be clamped with when leveled. ಸೊ ಅಂದರೆ ನಮಗೆ ಬಬಲ್ ಟ್ಯೂಬ್, ಇಲ್ಲೊಂದು ಸ್ಮಾಲ್ ಬಬಲ್ ಟ್ಯೂಬ್, ಇದೇನಾಗುತ್ತೆ, ಈ ಥರ ಬಬಲ್ ಟ್ಯೂಬ್ ಕಾಂಪಾಸಲ್ಲಿ ನೋಡೋಲ್ಲ, ನಾವು ಆಟೋ ಲೆವೆಲಲ್ಲಿ ನೋಡ್ತೀವಿ. ಆ ಬಬಲ್ ಟ್ಯೂಬ್ ಎಕ್ಸಾಕ್ಟು ಸೆಂಟ್ರಲ್ಲಿ ಬರಬೇಕು. ನಮ್ಮದೇನು ಏರ್ ಬಬಲ್ ಇರುತ್ತಲ್ಲ, ಅದು ಎಕ್ಸಾಕ್ಟು ಬಬಲ್ ಟ್ಯೂಬ್ ಸೆಂಟ್ರಿಗೆ ಬಂದಾಗ ಅದನ್ನು ಲೆವೆಲಿಂಗ್. ಅಂದರೆ ನಮ್ಮ ಕಾಂಪಾಸ್ ಎಕ್ಸಾಕ್ಟು ಪ್ಯಾರಲಲ್ ಟು ಅರ್ತ್ ಸರ್ಫೇಸ್, ಸೊ ಪ್ಲೇನ್ ಆಗಿದೆ, ಹಾರಿಜಾಂಟಲ್ ಆಗಿದೆ ಅಂತ ಕರಿತೀವಿ. ಸೊ ದಿಸ್ ಇಸ್ ಸೆಕೆಂಡ್ ಸ್ಟೆಪ್, ಲೆವೆಲಿಂಗ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈಸ್ ಎಲಿಮಿನೇಷನ್ ಆಫ್ ಪ್ಯಾರಲ್ಯಾಕ್ಸ್. ಅಂತಂದರೆ ದ ಪ್ಯಾರಲ್ಯಾಕ್ಸ್ ಇಸ್ ದಿ ಅಪರೆಂಟ್ ಮೂಮೆಂಟ್ ಆಫ್ ದಿ ಇಮೇಜ್ ಪ್ರೊಡ್ಯೂಸ್ಡ್ ಬೈ ದಿ ಮೂಮೆಂಟ್ ಆಫ್ ಅಬ್ಸರ್ವರ್ಸ್ ಐ at the eyepiece. It is eliminated by focusing the telescope on infinity and then adjusting the eyepiece until the crosshair appears in sharp focus. ಅಂತಂದರೆ ನಾವೇನು ಅಬ್ಸರ್ವ್ ಮಾಡ್ತೀವಲ್ಲ, ಕ್ರಾಸ್ ಹೇರ್ ಅಥವಾ ಹಾರ್ಸ್ ಹೇರ್ ಅಂತ ಕರಿತೀವಲ್ಲ, ಆ ಹೇರ್ ಕರೆಕ್ಟಾಗಿ ಕಾಣಿಸದೇ ಇದ್ದಾಗ ಅದನ್ನು ಎಲಿಮಿನೇಷನ್ ಆಫ್ ಪ್ಯಾರಲ್ಯಾಕ್ಸ್ ಡ್ಯೂ ಟು ಸನ್ಲೈಟ್ ಆಗಿರ್ಬೋದು, ಲುಮಿನಸ್ ಲೈಟ್ ಬಂದು ಬೀಳ್ತಾ ಇರ್ಬೋದು. ಸೊ ಆ ಒಂದು ಕಾರಣದಿಂದ ಏನಾಗುತ್ತೆ, ನಮಗೆ ಕ್ರಾಸ್ ಹೇರ್ಸ್ ಸರಿಯಾಗಿ ಕಾಣಿಸೋದಿಲ್ಲ. ಸೊ ಅವಾಗ ಏನು ಮಾಡ್ಬೇಕು, ನಾವು ಅದನ್ನು ಅಡ್ಜಸ್ಟ್ ಮಾಡಬೇಕು. ಹೇಗೆ ಅಡ್ಜಸ್ಟ್ ಮಾಡಬೇಕು? ಬೈ ಯೂಸಿಂಗ್ ದಿ ಸನ್ ಗ್ಲಾಸ್ ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಅಥವಾ ನಾವು ಪ್ರಿಸಮ್ನ ಸ್ವಲ್ಪ ವೈಟ್ ಮಾಡೋವಂಥದ್ದು, ಅದನ್ನು ಡಸ್ಟ್ ಕುಂತಿರೋಂಥ ತೆಗೆಯೋಂಥದ್ದು. ಸೊ ಅದನ್ನು ಎಲಿಮಿನೇಷನ್ ಆಫ್ ಪ್ಯಾರಲ್ಯಾಕ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ 3 ಸ್ಟೆಪ್ಸ್ ವಿಚ್ ವಿ ನೀಡ್ ಟು ಡೂ ಫಾರ್ ಎವ್ರಿ ಸ್ಟೇಷನ್ ಶಿಫ್ಟ್. ಅಂದರೆ ಪ್ರತಿಯೊಂದು ಸಲನೂ ನಾವು ಕಾಂಪಾಸ್ನ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನಿಗೆ ಶಿಫ್ಟ್ ಮಾಡಿದಾಗ ಈ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ನ ಮಾಡಬೇಕು. ಮೊದಲನೇದು ಸೆಂಟ್ರಿಂಗ್, ಎರಡನೇದು ಲೆವೆಲಿಂಗ್ ಆ್ಯಂಡ್ ಎಲಿಮಿನೇಷನ್ ಆಫ್ ಪ್ಯಾರಲ್ಯಾಕ್ಸ್. ಸೆಂಟ್ರಿಂಗ್ ಅಂತಂದರೆ ಎಕ್ಸಾಕ್ಟ್ ಪಾಯಿಂಟ್ ಮೇಲೆ ಪ್ಲೇಸ್ ಮಾಡೋದು, ಲೆವೆಲಿಂಗ್ ಅಂದರೆ ಏರ್ ಬಬಲ್ನ ಸೆಂಟ್ರಿಗೆ ತರೋವಂಥದ್ದು, ಹಾರಿಜಾಂಟಲ್ ಮಾಡೋವಂಥದ್ದು ಅಂತ. ಆ್ಯಂಡ್ ಎಲಿಮಿನೇಷನ್ ಆಫ್ ಪ್ಯಾರಲ್ಯಾಕ್ಸ್ ಅಂದರೆ ನಾವು ನೋಡ್ತಕ್ಕಂಥ ಆಬ್ಜೆಕ್ಟ್ ಲೈನ್ಸ್ ಎಕ್ಸಾಕ್ಟಾಗಿ ಕಾಣಿಸೋವಂಥದ್ದು. ಸೊ ನೆಕ್ಸ್ಟ್ ಈಸ್ ಅಬ್ಸರ್ವಿಂಗ್ ಬೇರಿಂಗ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಟು ಅಬ್ಸರ್ವ್ ದ ಬೇರಿಂಗ್ ಆಫ್ ಎ ಲೈನ್ ಎ ಬಿ. ಇಲ್ಲಿ ನೋಡಿ, ಎ ಬಿ ಅನ್ನೋ ಲೈನ್ದು ಬೇರಿಂಗ್ನ ನಾವು ತೆಗಿಬೇಕು ಅಂದರೆ ಆ್ಯಂಗಲ್, ಬೇರಿಂಗ್ ಆ್ಯಂಡ್ ಆ್ಯಂಗಲ್ ಅಂದರೆ ಏನು ಅಂತ ಹೇಳ್ತೀನಿ ನಾನು. ಸೊ ಬೇರಿಂಗ್ನ ತೆಗಿಬೇಕು ಅಂತಂದರೆ ಸೆಂಟರ್ ದ ಕಾಂಪಾಸ್ ಓವರ್ ದಿ ಸ್ಟೇಷನ್ ಆ್ಯಂಡ್ ಲೆವೆಲ್ ಇಟ್. ಅಂದರೆ ಇಲ್ಲಿ ನಾವು ಟೆಂಪರರಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಕಾಂಪಾಸ್ನ ಎಕ್ಸಾಕ್ಟ್ ಈ ಪಾಯಿಂಟ್ ಮೇಲೆ ಸೆಂಟರ್ ಮಾಡಬೇಕು, ಲೆವೆಲ್ ಮಾಡಬೇಕು, ಎಲಿಮಿನೇಷನ್ ಆಫ್ ಪ್ಯಾರಲ್ಯಾಕ್ಸ್ನ ತೆಗಿಬೇಕು. ಸೊ ಫಸ್ಟ್ ಸ್ಟೆಪ್. ನೆಕ್ಸ್ಟ್, ಹ್ಯಾವಿಂಗ್ ಟರ್ನ್ಡ್ ಅಪ್ ವರ್ಟಿಕಲ್ ಪ್ರಿಸಮ್ ಆ್ಯಂಡ್ ಸೈಟಿಂಗ್ ದಿ ವೇನ್, ರೇಸ್ ಆರ್ ಲೋ ದ ಪ್ರಿಸಮ್ ಅಂಟಿಲ್ ದ ಗ್ರಾಜುಯೇಷನ್ಸ್ ಆರ್ ಕ್ಲಿಯರ್ಲಿ ವಿಸಿಬಲ್. ಅಂದರೆ ನಾವು ಇದನ್ನೇನು ಮಾಡಬೇಕು, ನಾವು ಪ್ರಿಸಮ್ನ ಈ ಡೈರೆಕ್ಷನ್, ಇಲ್ಲಿ ನೋಡಿ ಯೂಶ್ವಲಿ ನಮ್ಮದು ನಾರ್ತ್ ಡೈರೆಕ್ಷನ್ ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಸೊ ನಮ್ಮ ಪಾಯಿಂಟ್ ಅಬ್ಸರ್ವ್ ಮಾಡಬೇಕಾಗಿರೋದು ಬಿ, ಈ ಪಾಯಿಂಟ್ನ ಅಬ್ಸರ್ವ್ ಮಾಡಬೇಕು. ಇಲ್ಲಿ ರೇಂಜಿಂಗ್ ರಾಡು, ಎಲೆಕ್ಟ್ರಿಕ್ ಪೋಲೋ, ಕಾರ್ನರ್ ಆಫ್ ಎ ಬಿಲ್ಡಿಂಗ್ ಏನೋ ಒಂದಿರುತ್ತೆ. ನಾವು ಕಾಂಪಾಸ್ನ ಆ ಕಡೆ ಡೈರೆಕ್ಷನಿಗೆ ಟರ್ನ್ ಮಾಡಬೇಕಂದ್ರೆ ಪ್ರಿಸಮ್ ಮತ್ತು ಆಬ್ಜೆಕ್ಟ್ವೇನು ಅದು ಎರಡರ ಲೈನಲ್ಲಿ ಬರಬೇಕು. ಆ ರೀತಿ ನಾವು ಡೈರೆಕ್ಟ್ ಮಾಡಬೇಕು. ಡೈರೆಕ್ಟ್ ಮಾಡಿ ಆದ ತಕ್ಷಣ ಏನು ಮಾಡಬೇಕು, ರೀಡಿಂಗ್ಸ್ನ ಅಬ್ಸರ್ವ್ ಮಾಡಬೇಕು. ಸೊ ಅಬ್ಸರ್ವಿಂಗ್ ದಿ ಬೇರಿಂಗ್ಸ್.
Turn the compass box until the ranging rod and the station B is bisected by the hair when looked through the slit above the prism. So ಈ ಪ್ರಿಸಮ್ ಕ್ರಾಸ್ ಹೇರ್ ಮುಖಾಂತರ ಇಲ್ಲಿರ್ತಕ್ಕಂಥ ಪಾಯಿಂಟ್ ನಮಗೆ ಕಾಣಬೇಕಲ್ಲಿ ಆ ಥರ ಡೈರೆಕ್ಟ್ ಮಾಡಿ. ನೆಕ್ಸ್ಟ್ ವೆನ್ ದ ನೀಡಲ್ ಕಮ್ಸ್ ಟು ರೆಸ್ಟ್, ಲುಕ್ ಥ್ರೂ ದ ಪ್ರಿಸಮ್ ಆ್ಯಂಡ್ ನೋಟ್ ಡೌನ್ ದಿ ರೀಡಿಂಗ್ ಅಟ್ ವಿಚ್ ದ ಹೇರ್ ಲೈನ್ ಪ್ರೊಡ್ಯೂಸ್ಡ್ ಅಪಿಯರ್ಸ್ ಟು ಕಟ್ ದ ಇಮೇಜ್ ಆಫ್ ದಿ ಗ್ರಾಜುಯೇಟೆಡ್ ರಿಂಗ್ which gives the required bearing of the line AB. Readings are usually estimated to nearest 15 minutes. ಅಂದರೆ ಸೊ ನಾವೇನು ಕಾಂಪಾಸ್ನ ರೊಟೇಟ್ ಮಾಡ್ತೀವಲ್ಲ, ಈ ನಮ್ಮ ಆಬ್ಜೆಕ್ಟ್ ವೇನು ಮತ್ತು ಐ ವೇನ್ ಇದೆರಡು ಒಂದೇ ಲೈನಲ್ಲಿ ಬರಬೇಕು. ಪ್ರಿಸಮ್ ರೊಟೇಟ್ ಆಗೋದು ಸ್ಟಾಪ್ ಆದ ತಕ್ಷಣ ನಾವೇನು ಮಾಡಬೇಕು, ಪ್ರಿಸಮಿಂದ ಐ ಸ್ಲಿಟ್ಟಿಂದ ರೀಡಿಂಗ್ನ ನೋಟ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ಹೌ ಇಟ್ ಈಸ್ ಡನ್. ಸೊ ದಿಸ್ ಈಸ್ ದ ಅಬ್ಸರ್ವೇಷನ್ ಆಫ್ ಬೇರಿಂಗ್ಸ್ ಪ್ರೊಸೀಜರ್ ಆಯಿತು. ಸೊ ಈ ಪ್ರೊಸೀಜರ್ನ ನಾವು ನೆಕ್ಸ್ಟ್ ಟ್ರಾವರ್ಸ್ ಮಾಡ್ಬೇಕಾದ್ರೆ ಹೇಗೆ ಅನ್ನೋದನ್ನು ನೆಕ್ಸ್ಟ್ ಸೆಷನಲ್ಲಿ ಕಲಿಯೋಣ. I hope I have covered the contents table of contents what I discussed with you in my earlier slides. To prepare this, I have referred these textbooks: Surveying by B.C. Punya, T.P. Kanpkar and S.V. Kulkarni, S.F. Bhavikatti and by Duggal. You can also refer these textbooks. These are very good textbooks. And this is our team, which consists of 2 people, myself Anil Kumar B.S. and one more person, Mr. Mohammad Abidullah. We have put efforts to prepare this session, and we'll continue with our next session in our next class. And thank you everyone.